ಕಂಪ್ನಿ ಬಗ್ಗೆ ನೋಡೋದಾದ್ರೆ ನಾವು ಈಗ ಆಲ್ರೆಡಿ ಈ ಕಂಪ್ನಿ 1 ವರ್ಷ 6 ತಿಂಗಳಿಂದ ಕಂಟಿನ್ಯೂ ಆಗಿ ಇವತ್ತು ನಡೀತಾ ಇದೆ. ಇವರೇ ಹೊಸ ಕಂಪ್ನಿ ಏನಲ್ಲ, 1 ವರ್ಷ 6 ತಿಂಗಳಿಂದ ಇವತ್ತು ಕಂಪ್ನಿ ಸ್ಟಾರ್ಟ್ ಮಾಡಿದೆ. ಕಂಪನಿ ಯಾರು ಬಿಲೀವ್ ಇದೆಯೋ ಅವರೆಲ್ಲ ಸಕ್ಸಸ್ಫುಲ್ ಆಗ್ತಾರೆ ಅಷ್ಟೇ. ಸೊ ಆದ್ರೆ ಕಂಪ್ನಿ ಲೀಗಲ್ ಬಗ್ಗೆ ನೋಡೋದಾದ್ರೆ ನಾವು ಕರ್ನಾಟಕ ಸ್ಟೇಟ್ ಪರ್ಮಿಷನ್ ತಗೊಂಡಿದೆ, ಜೊತೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಪರ್ಮಿಷನ್ ತಗೊಂಡಿದೆ. ಆಲ್ ಓವರ್ ಇಂಡಿಯಾದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. 1,10,000 ಜನವರೆಗೂ ಆಲ್ರೆಡಿ ಇದನ್ನ ಬಿಲೀವ್ ಮಾಡಿದ್ದಾರೆ. ನಾವು ಒಬ್ಬರೇ ಅಲ್ಲ ಸ್ನೇಹಿತರೆ, ಆಲ್ ಓವರ್ ಇಂಡಿಯಾದಲ್ಲಿ ಇದನ್ನ ಬಿಲೀವ್ ಮಾಡಕ್ ಸ್ಟಾರ್ಟ್ ಆಗುತ್ತೆ. ವಿತಿನ್ 6 ಮಂತ್ಸ್ ಅಲ್ಲಿ ಎಲ್ಲರೂ ಕೂಡ ಪವರ್ ಪಲ್ಸ್ ಅನ್ನೋ ಲೆವೆಲ್ಗೆ ನಿಮ್ಮನ್ನ ಕೇಳ್ತಾರೆ, ಪವರ್ ಪಲ್ಸ್ ಕಂಪನಿ ಇನ್ನು ಇದೆಯಾ ಅಂತ. ಆ ಲೆವೆಲ್ಗೆ ಕ್ರಿಯೇಟ್ ಆಗುತ್ತೆ ನಮ್ಮ ಕಂಪನಿ. ಅದು ಸ್ವಲ್ಪ ಯೋಚನೆ ಮಾಡಿ. ಹಾಗಾಗಿ ಎರಡು ಕಡೆ ಸ್ಟೇಟ್ ಪರ್ಮಿಷನ್ ಮತ್ತೆ ಸೆಂಟ್ರಲ್ ಪರ್ಮಿಷನ್ ಎರಡೂ ತಗೊಂಡು ಆಲ್ ಓವರ್ ಇಂಡಿಯಾದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ನಮ್ಮ ಕಂಪನಿ ಮೈಸೂರು, ನಮ್ಮ ಕರ್ನಾಟಕ ಕಂಪನಿ ಆಗಿರೋದ್ರಿಂದ ಮೈಸೂರು ಕುವೆಂಪು ನಗರದಲ್ಲಿ IDBI ಬ್ಯಾಂಕ್ ಅಲ್ಲಿ ಒಂದು ಬ್ಯಾಂಕ್ ಖಾತೆನ ಓಪನ್ ಮಾಡಿ ವ್ಯವಹಾರ ನಡೆಸ್ತಾ ಇದೆ. ಕರೆಂಟ್ ಅಕೌಂಟ್ ಓಪನ್ ಮಾಡ್ಕೊಂಡು. ಸೊ ಇದು ನಮ್ಮ ಕಂಪನಿಯ ಲೀಗಲ್ ದಾಖಲಾತಿಗಳು. ನಮ್ಮ ಕಂಪನಿ ಯಾವುದೇ ರೀತಿಯಾಗ್ಲಿ ಓನ್ ಮ್ಯಾನುಫ್ಯಾಕ್ಚರ್ ಯಾವುದೂ ಇಲ್ಲ, ಇನ್ವೆಸ್ಟ್ಮೆಂಟ್ ಇಲ್ಲ, ಓನ್ಲಿ ಸರ್ವಿಸ್ ಓರಿಯೆಂಟೆಡ್ ಆಗಿರ್ತಕ್ಕಂಥ ಒಂದು ಕಂಪನಿ ಅಷ್ಟೇ ಇದು. ಅದಕ್ಕೋಸ್ಕರ ಯಾವ ದಾಖಲಾತಿ ನಿಮಗೆ ಬೇಕಾಗಿಲ್ಲ. ಗೌರ್ಮೆಂಟ್ ಏನ್ ಟ್ಯಾಕ್ಸ್ ಕಟ್ಬೇಕೋ ಅದು ಪೇ ಮಾಡ್ತೀವಿ, ನಾವು ತಗೊಂತೀವಿ ಕೆಲಸನ. ಅಷ್ಟು ಬಿಟ್ರೆ ಬೇರೆ ಉದ್ದೇಶ ಏನಿಲ್ಲ ಸ್ನೇಹಿತರೆ. ಇಲ್ಲಿ ಪ್ರಾಡಕ್ಟ್ ಇಲ್ಲ, ಇನ್ವೆಸ್ಟ್ಮೆಂಟ್ ಇಲ್ಲ, ಸರ್ವಿಸ್ ಓರಿಯೆಂಟೆಡ್ ಕೆಲಸ ಮಾಡ್ಬೇಕಷ್ಟೇ. ಹಾಗಾಗಿ ಇವತ್ತು ನಾವು ಡಿಜಿಟಲ್ ಪ್ಲಾಟ್ಫಾರ್ಮ್ ಅಂತ ಬಂದಾಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಕ್ರಿಪ್ಟೋ ಅಂತ ನೋಡ್ತಾ ಇದೀವಿ. ಸೊ ಕ್ರಿಪ್ಟೋ ಹೋಗಿ ಲಕ್ಷಾಂತರ ರೂಪಾಯಿ ಕಳೆದು ಕೈ ಸುಟ್ಕೊಂಡು ಸುಣ್ಣ ಇರ್ತಕ್ಕಂಥ ನೋಡಿದೀವಿ ನಾವು. ಇವತ್ತು ಪ್ರಾಡಕ್ಟ್ ನ ಇವತ್ತು ಒತ್ತು ಮಾರ್ತಾ ಇರ್ತಕ್ಕಂಥ ನೋಡ್ತಾ ಇದೀವಿ. ಕ್ರಿಪ್ಟೋ ಇನ್ವೆಸ್ಟ್ ಮಾಡಿ ಇವತ್ತು ₹1 ನಾಳೆ ₹1,000 ಆಗುತ್ತೆ ಅಂತ ಹೇಳ್ತಾರೆ. ಎಲ್ಲಾಗುತ್ತೆ ಸರ್ ₹1,000? ಯಾವ ರೀತಿ ಆಗುತ್ತೆ? ಸ್ವಲ್ಪ ಯೋಚನೆ ಮಾಡಿ. ಅಂತೇಳಿ ನೆಗೆಟಿವ್ ಮಾತಾಡ್ತಿಲ್ಲ. ಸೊ ಬಟ್ ಆದ್ರೆ ಇವತ್ತು ನಾವು ಆಸೆಯಿಂದ ಹೋಗ್ತಾ ಇದೀವಿ. ಬಟ್ ಆದ್ರೆ ಈ ಕಂಪ್ನಿಲಿ ಪ್ರಾಡಕ್ಟ್ ಇಲ್ದಂಗೆ, ಯಾವ್ದು ಇನ್ವೆಸ್ಟ್ಮೆಂಟ್ ಇಲ್ದಂಗೆ, ಜೀರೋ ಇನ್ವೆಸ್ಟ್ಮೆಂಟ್ ಇಂದ ಕೆಲಸ ಮಾಡಿ ಕರೋಡ್ಪತಿ ಆಗ್ತಕ್ಕಂಥದ್ದು ನಮ್ದ ಪ್ಲಾಟ್ಫಾರ್ಮ್ IB ಪವರ್ ಪಲ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂತ ಒಂದು ಕಂಪ್ನಿ ನಾವೆಲ್ಲರೂ ಕೂಡ ಇನ್ವೆಸ್ಟ್ ಮಾಡ್ತಾ ಇದೀವಿ. ಈ ಒಂದು ಕಂಪ್ನಿ ನೋಡೋದಾದ್ರೆ ಒಂದು ಹೈ ಟೆಕ್ನಾಲಜಿ ಇರ್ತಕ್ಕಂಥ ಒಂದು ಕಂಪನಿ, ಹೈ ಸೆಕ್ಯೂರ್ ಇರ್ತಕ್ಕಂಥ ಒಂದು ಕಂಪನಿ. ಸೊ ಈ ಒಂದು ಆನ್ಲೈನ್ ಇಂಡಿಯಾದ ನಂಬರ್ 1 ಡಿಜಿಟಲ್ ಪ್ಲಾಟ್ಫಾರ್ಮ್, ಇಂಥ ಒಂದು ಕಂಪ್ನಿಗೆ ನಾವೆಲ್ಲರೂ ಬಂದಿದೀವಿ. ಸೊ ಈ ಒಂದು ಸಿಸ್ಟಮ್ ಅಲ್ಲಿ ಸರ್ವಿಸ್ ಕೊಟ್ಟು ಲಕ್ಷಾಂತರ ಜನ, ಲಕ್ಷಾಧಿಪತಿ, ಕೋಟ್ಯಾಧಿಪತಿ ಮಾಡ್ಬೇಕು ಅನ್ನೋದೇ ಉದ್ದೇಶ ಇಟ್ಕೊಂಡು ಕಂಪ್ನಿ ಇವತ್ತು ಹೊರಟಿದೆ. ಸೊ ಇವತ್ತು 100 ಜನ ಕರೋಡ್ಪತಿಗಳನ್ನ ಮಾಡ್ಬೇಕು, ಇನ್ವೆಸ್ಟ್ಮೆಂಟ್ ಇಲ್ದಂಗೆ, ಜೀರೋ ಇನ್ವೆಸ್ಟ್ಮೆಂಟ್ ಇಂದ ಯಾವ ಸಾಧ್ಯ ಇದ್ರೆ ಎಲ್ಲಿಂದ ಸಾಧಿಸ್ತಾ ಇದ್ರೆ? ಈ ಕಂಪ್ನಿ ಇವತ್ತು ಡೂಪ್ಲಿಕೇಶನ್ ಮಾಡಿ 1000 ಜನ ಬರೋಬರ ಆಯ್ತು. ಇವತ್ತು ನಮ್ಮ ಕಂಪ್ನಿ ಬಗ್ಗೆ ಡೂಪ್ಲಿಕೇಶನ್ ಮಾಡಕ್ಕೆ ಸಾಧ್ಯ ಇಲ್ಲ. ಅದು ಓನ್ಲಿ ಒನ್ ಬಸವರಾಜ್ ಸರ್. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅವ್ರ ಟ್ಯಾಲೆಂಟ್ ಇದೆಯೋ, ಅವ್ರ ಯೋಚನೆಗಳು ಏನಿದೆಯೋ, ಥಿಂಕಿಂಗ್ ಏನಿದೆಯೋ ಅದು ಅವ್ರಿಗೆ ಗೊತ್ತು ಹೊರತು ಬೇರೆಯವ್ರಿಗೆ ಯಾರಿಗೂ ಇಲ್ಲ. ಇಲ್ದ್ರೆ ಇಷ್ಟೊತ್ತಿಗೆ 1000 ಕಂಪ್ನಿಗಳು ಡೂಪ್ಲಿಕೇಶನ್ ಆಗಿ ಬಂದ್ಬಿಡ್ತಿದ್ದೋ. ಸಾಧ್ಯ ಇಲ್ಲ. ಜೀರೋ ಇನ್ವೆಸ್ಟ್ಮೆಂಟ್ ಇಂದ ಇಷ್ಟು ಇನ್ಕಮ್ ಕೊಡ್ಬೇಕಾದ್ರೆ ಹೆಂಗ್ ಸಾಧ್ಯ? ಸಾಧ್ಯ ಇಲ್ಲ. ಅದನ್ನೇ ಇವತ್ತು ಪ್ಲಾನ್ ಮಾಡಿ ಇವತ್ತು ಕಂಪ್ನಿ ನಡೆಸ್ತಾ ಇದೆ. ಈ ಸಿಸ್ಟಮ್ ಅಲ್ಲಿ ಜೀರೋ ಇನ್ವೆಸ್ಟ್ಮೆಂಟ್ ಇಂದ ನಮ್ಮ ತಮಿಳುನಾಡು ಮುರುಘಾ ಪೆರುಮಾಳ್ ಅಂತೇಳಿ ಕರೋಡ್ಪತಿಗಳಾಗಿದ್ದಾರೆ. ಇವತ್ತು ಈ ವರ್ಷದಲ್ಲಿ 25 ಜನ ಕರೋಡ್ಪತಿಗಳಾಗ್ತಾರೆ. ನಮ್ಮ ಕಂಪ್ನಿಯ ಬ್ಯಾಕ್ ಗ್ರೌಂಡ್ ಅಂತ ಹೇಳ್ತೀನಿ ನಾನು. ನಮ್ಮ ಕಂಪ್ನಿಯ ಬ್ಯಾಕ್ ಗ್ರೌಂಡ್ ಅಂತ ಹೇಳ್ತೀನಿ. ಇದೇ ಬ್ಯಾಕ್ ಗ್ರೌಂಡ್. ಇದನ್ನ ಇಟ್ಕೊಂಡು ಇವತ್ತು ನಾವು ಡೆವಲಪ್ಮೆಂಟ್ ಆಗ್ತೀವಿ ಸ್ನೇಹಿತರೆ. ಹೀಗಾಗಿ ಈ ಸಿಸ್ಟಮ್ಗೆ ನಾವು ಬರ್ಬೇಕು ಅಂದಾಗ ಪ್ರತಿಯೊಬ್ರು ಕೂಡ ಟೆಕ್ನಾಲಜಿ ಇರ್ತಕ್ಕಂಥ ಒಂದು ಮೊಬೈಲ್, ಆಂಡ್ರಾಯ್ಡ್ ಮೊಬೈಲ್ ನ ಎಲ್ಲರೂ ಯೂಸ್ ಮಾಡ್ತಾ ಇದೀವಿ. www.powerpulse.live ಅಂತ ವೆಬ್ಸೈಟ್ ಓಪನ್ ಮಾಡಿದ್ರೆ ನಿಮ್ಮ ಮೊಬೈಲ್ ವೆಬ್ಸೈಟ್ ಓಪನ್ ಆಗುತ್ತೆ ನಮ್ಮ ಕಂಪ್ನಿದು. ಅಲ್ಲಿ ಬರ್ಬೇಕು ಅಂದಾಗ ನಿಮ್ಗೆ ಒಬ್ರು ಸ್ಪಾನ್ಸರ್ ಬೇಕಾಗತ್ತೆ. ಆ ಸ್ಪಾನ್ಸರ್ ತಗೊಂಡು ನಿಮ್ಮ ಹೆಸರು, ಮೊಬೈಲ್ ನಂಬರ್, ನಿಮ್ಮ ನೇಮ್ ಕೊಟ್ಟಿದ್ದೆ ಆದ್ರೆ ಖಂಡಿತ ಇದ್ರೊಳಗೆ ರಿಜಿಸ್ಟ್ರೇಷನ್ ಆಗಿ ಕಂಪನಿನ ಒಂದು ಯೂಸರ್ ಐಡಿ ಪಾಸ್ವರ್ಡ್ ಕೊಡ್ತಾರೆ. ಇದನ್ನ ಬರ್ದಿಟ್ಕೊಂಡು ಜ್ಞಾಪನಾಗ ಇಟ್ಕೊಳ್ಳಿ. ಇದಾದ ನಂತರ ಕಂಪ್ನಿಗೆ ನಾವು ಬರ್ಬೇಕು ಅಂದಾಗ ನೀವು ಏನು ಯೂಸರ್ ಐಡಿ ಪಾಸ್ವರ್ಡ್ ತಗೊಂಡಿದೀವಿ, ನಾವು ಆ ಒಂದು ಐಡಿನ ಆಕ್ಟಿವೇಶನ್ ಮಾಡ್ಬೇಕು ಅಂತ ಹೇಳಿ ಕಂಪನಿ ಮೆಂಬರ್ಶಿಪ್ಗೋಸ್ಕರ ₹1,000 ತಗೊಳುತ್ತೆ ಕಂಪನಿ. ಆ ₹1,000 ಕೊಟ್ಟಿದ ತಕ್ಷಣ ನಿಮ್ನ ಐಡಿ ಆಕ್ಟಿವೇಶನ್ ಆಗುತ್ತೆ. ಇಮ್ಮಿಡಿಯೇಟ್ ಆಗಿ ನಾವ್ ಏನ್ ಪ್ರಾಡಕ್ಟ್ ಕೊಡ್ತೀವಿ ಅಂತ ನೋಡೋದಾದ್ರೆ ಆ ಪ್ರಾಡಕ್ಟೇ ನೀವು ಯೂಸ್ ಮಾಡ್ತಕ್ಕಂಥ ಮೊಬೈಲ್ ರೀಚಾರ್ಜ್ ಕರೆನ್ಸಿಯನ್ನೇ ಕೊಡ್ತಾ ಇರೋದು ನಾವು. ಬೇರೆ ಏನೂ ಇಲ್ಲ. ನೀವು ಆಲ್ರೆಡಿ 20-30 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀರಾ, ₹1 ದುಡ್ಡು ಬರಲ್ಲ. ಮೊಬೈಲ್ಗೋಸ್ಕರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರೆ ₹1 ದುಡ್ಡು ಬರಲ್ಲ. ಬಟ್ ನಮ್ಮ ಕಂಪ್ನಿಲಿ ಒಂದ್ ಮೆಂಬರ್ಶಿಪ್ ತಗೊಂಡು ಅದೇ ರೀಚಾರ್ಜ್ ಅನ್ನ ನಮ್ಮ ಕಂಪ್ನಿಲಿ ಮಾಡಿದ್ರೆ ಲಕ್ಷ ಕೋಟಿ ದುಡಿಬಹುದು ಸ್ನೇಹಿತರೆ. ಅದಕ್ಕೋಸ್ಕರ ನಾವ್ ಇಲ್ಲಿ ಬಂದಿರೋದು ಹೊರತು ಬೇರೆ ಉದ್ದೇಶ ಇಟ್ಕೊಂಡು ಬಂದಿಲ್ಲ ಸ್ನೇಹಿತರೆ. ಹಾಗಾಗಿ ರೀಚಾರ್ಜ್ ಅಂತ ಅಂದಾಗ ನಮ್ಮ ಕಂಪ್ನಿದು ರೀಚಾರ್ಜ್ ಯಾವ್ದು ಇಲ್ಲ. ನಾವು ಕೊಡ್ತಕ್ಕಂಥದ್ದು ನೀವು ಯೂಸ್ ಮಾಡ್ತಕ್ಕಂಥ ಕರೆನ್ಸಿಯನ್ನೇ ನಾವು ಕೊಡ್ತಾ ಇರೋದು. ಏರ್ಟೆಲ್ ಇರ್ಬೋದು, ಜಿಯೋ ಇರ್ಬೋದು, BSNL ಇರ್ಬೋದು, ವಡಾಫೋನ್, ಎಲ್ಲಾ ರೀಚಾರ್ಜ್ಗೂ ಕೂಡ ನಮ್ಮ ಕಂಪ್ನಿ ಚಾನಲ್ ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಾ ಇದೆ ಹೊರತು ನಮ್ದೇ ಆದಂತ ಯಾವುದೂ ಇಲ್ಲ ಸ್ನೇಹಿತರೆ. ಅದಕ್ಕೆ ಏನ್ ಬೆನಿಫಿಟ್ ಬರ್ಬೇಕು ಕಂಪ್ನಿ ಕೊಡುತ್ತೆ. ಆ ಕಂಪ್ನಿ ನಿಮ್ಗೆ ರೆಫರ್ ಮಾಡೋದಕ್ಕೋಸ್ಕರ ಬೆನಿಫಿಟ್ ಕೊಟ್ಬಿಟ್ರೆ ಬೇರೆ ಯಾವ್ದು ಇಲ್ಲ. ಈ ತರ ನೋಡೋದಾದ್ರೆ ಇವತ್ತು 1000 ಕಂಪ್ನಿಗಳಿದೆ.
ಏನು ವಯೋ ಹೋಟೆಲ್ ಬುಕ್ಕಿಂಗ್ ಮಾಡ್ಕೊಂಡು ಹೋಟೆಲ್ ಸ್ಟೇ ಆದ್ರೆ ಇವತ್ತು ವಯೋದ್ ಯಾವ್ದು ಹೋಟೆಲ್ ಇಲ್ಲ. ರೆಡಿ ಫುಡ್ ರೆಡಿ ಮಾಡಿ ಅವರು ವಯೋ ಹಾಕೊಂಡು ಅವ್ರೊಂದು ಅಪ್ಲಿಕೇಶನ್ ಹಾಕೊಂಡು ಅದನ್ನ ಬುಕ್ ಮಾಡ್ಕೊಂತಾರೆ, ಅವ್ರಿಗೆ ಕಮಿಷನ್ ಬರುತ್ತೆ. ನಮ್ ಕಂಪ್ನಿನೂ ಅದೇ ರೀತಿ, ನಮ್ದು ಯಾವ್ದು ಓನ್ ಮ್ಯಾನುಫ್ಯಾಕ್ಚರ್ ಇಲ್ಲ. ಏರ್ಟೆಲ್ ಜಿಯೋ ನಮ್ ಕಂಪ್ನಿ ಅಲ್ಲ ಸ್ನೇಹಿತರೆ, ನೀವು ಯೂಸ್ ಮಾಡ್ತಕ್ಕಂಥ ಕರೆನ್ಸಿನೇ, ಅದನ್ನೇ ಕೊಟ್ಟು ಬೆನಿಫಿಟ್ ತಗೊಳುತ್ತೆ ಕಂಪನಿ, ಅದನ್ನ ನಮಗೆ ಕೊಡುತ್ತೆ ಬೆನಿಫಿಟ್, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಸ್ನೇಹಿತರೆ. ಅದೇ ರೀತಿಯಾಗಿ ನಾವು ಯೂಸ್ ಮಾಡ್ತಕ್ಕಂಥ ಕರೆನ್ಸಿಯನ್ನೇ ಕೊಟ್ಟು ನಮ್ಗೆ ಅದ್ರ ಥ್ರೂ ಬೆನಿಫಿಟ್ ನ ಕೂಡ ಕೊಟ್ಟಿದೆ. ಅದಕ್ಕೋಸ್ಕರ ನಾವು ಇದ್ರೊಳಗಡೆ ಬರ್ಬೇಕೆ ಹೊರತು ಇನ್ ಯಾವ ಉದ್ದೇಶದಿಂದ ಅಲ್ಲ ಸ್ನೇಹಿತರೆ. ಇವತ್ತು ಈ ಸಿಸ್ಟಮ್ ಒಳಗಡೆಗೆ ಎಂತ ಒಂದು ಪೂರ್ ಕಂಡೀಷನ್ ಇರ್ತಕ್ಕಂಥ ವ್ಯಕ್ತಿನೂ ಕೂಡ ಡೆವಲಪ್ಮೆಂಟ್ ನ ಮಾಡಬಹುದು. ಅಷ್ಟು ಈಸಿ ಇರ್ತಕ್ಕಂಥ ಕಾನ್ಸೆಪ್ಟ್ ನಾಗಿ ನಾವು ನೋಡೋದಾದ್ರೆ, ಈಗ ನಾವು 1,000 ರೂಪಾಯಿ ಕೊಟ್ಟಿದೀವಿ, ಐಡಿ ಆಕ್ಟಿವೇಶನ್ ಮಾಡ್ಕೊಂಡಿದೀವಿ. ಈಗ ನಮ್ಗೆ ಏನ್ ಬೆನಿಫಿಟ್ ಕೊಡ್ತೀನಿ ಅಂತ ಕಂಪ್ನಿ ನೋಡಿದಾಗ ಇಲ್ಲಿ ಕೊಡ್ತಕ್ಕಂಥದ್ದು ರೀಚಾರ್ಜ್ ನೇ ಕೊಡೋದ್ರಿಂದ ಎವ್ರಿ ಮಂತ್ ನೀವು ಏನ್ ರೀಚಾರ್ಜ್ ಮಾಡ್ಕೊಂತ ಅದೇ ಪ್ಯಾಕೇಜ್ ನೇ ಕೊಡ್ತೇವೆ ಹೊರತು ಬೇರೆ ವರ್ಷದಾಗ್ಲಿ 6 ತಿಂಗಳದಾಗ್ಲಿ 2 ಮಂತ್ಸ್ ಪ್ಯಾಕೇಜ್ ಯಾವ್ದು ಕೊಡಲ್ಲ. ನಾವು ಮಂತ್ಲಿ ಪ್ಯಾಕೇಜ್ ನೇ ಕೊಡ್ತೀವಿ. ಆ ಪ್ಯಾಕೇಜ್ ಮಂತ್ಲಿ 300 ರೂಪಾಯಿ ಕರೆನ್ಸಿ ನಿಮ್ಗೆ ಕೊಡುತ್ತೆ ಸ್ನೇಹಿತರೆ. ನೀವು 1,000 ರೂಪಾಯಿ ಕೊಟ್ಟು ಐಡಿನ ಆಕ್ಟಿವೇಶನ್ ಮಾಡ್ಕೊಂಡ್ರೆ 1 ತಿಂಗಳು ರೀಚಾರ್ಜ್ 300 ರೂಪಾಯಿ ಬಂದು ನಿಮಗೆ ವ್ಯಾಲೆಟ್ ಅಲ್ಲಿ ಕೂತ್ಕೊಳ್ಳುತ್ತೆ. ನೀವು ರಿಜಿಸ್ಟರ್ ಮಾಡಿರ್ತಕ್ಕಂಥ ಮೊಬೈಲ್ ಮಾತ್ರ ಕರೆನ್ಸಿ ಹಾಕ್ಕೊಬಹುದು. ಆ ಮೊಬೈಲ್ ಕರೆನ್ಸಿ ಕ್ಲೋಸ್ ಆಗಿದ್ರೆ ಅದಕ್ಕೆ ನೀವು ರೀಚಾರ್ಜ್ ಮಾಡ್ಕೊಬಹುದು. ಯಾವತ್ತು ರೀಚಾರ್ಜ್ ಕ್ಲೋಸ್ ಆಗುತ್ತೆ ಅವತ್ತು ನೀವು ರೀಚಾರ್ಜ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಇದಕ್ಕೆ ನೋ ವ್ಯಾಲಿಡಿಟಿ, ನೋ ಟೈಮಿಂಗ್ಸ್, ಯಾವಾಗ ಬೇಕಾದ್ರೂ ರೀಚಾರ್ಜ್ ಮಾಡ್ಕೊಳ್ಳಿ. ಓಕೆನಾ? ಇಂತ ಒಂದು ಸಿಸ್ಟಮ್ ನ ಕೊಟ್ಟಿದೆ. ಹಾಗಾಗಿ ನೀವು ಐಡಿ 1,000 ರೂಪಾಯಿ ಕೊಟ್ಟು ಐಡಿ ಆಕ್ಟಿವೇಶನ್ ಮಾಡ್ಕೊಂಡ್ರೆ 300 ರೂಪಾಯಿ ರೀಚಾರ್ಜ್ ಕೊಡ್ತೇವೆ ಸ್ಪಾಟ್ ಅಲ್ಲಿ. ಇದೇ ರೀತಿ ನಿಮ್ಮ ಫ್ರೆಂಡ್ಸ್, ರಿಲೇಷನ್, ನೈಬರ್ಸ್ ಬೇಕಾದಷ್ಟು ಇವತ್ತು ನಮ್ಮ ಮನೆಗೆ 2-3 ಮೊಬೈಲ್ಗಳನ್ನ ಯೂಸ್ ಮಾಡ್ತಾ ಇದೀವಿ. ಎಲ್ಲರೂ ಕೂಡ ಮೆಂಬರ್ಶಿಪ್ ನ ತಗೊಂಡು 1 ತಿಂಗಳ ರೀಚಾರ್ಜ್ ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ, ಜೊತೆಗೆ ಕೆಲಸ ಮಾಡಿ ನಿಮ್ಗೆ ಇನ್ಕಮ್ ಬರುತ್ತೆ. 1,000 ರೂಪಾಯಿ ಕೊಟ್ಟು ಮೆಂಬರ್ಶಿಪ್ ಆದ್ರೆ ಕೆಲಸ ಮಾಡಿದ್ದೆ ಆದ್ರೆ ಕರೋಡ್ಪತಿ ಆಗಿ ಬರುತ್ತೆ. ನೀವು ಹೇಳೋ ಮುಖಾಂತರ ಈ ಸಿಸ್ಟಮ್ ಅಲ್ಲಿ ನೀವು ಅರ್ನಿಂಗ್ ಮಾಡಬಹುದು. ಈಗ ನೋಡೋಣ ಸ್ನೇಹಿತರೆ, ನೀವು ಬಂದ್ರಿ 1 ತಿಂಗಳು ರೀಚಾರ್ಜ್ ತಗೊಂಡಿದ್ದೀರಾ, 1,000 ರೂಪಾಯಿ ಕೊಟ್ಟು ಆಕ್ಟಿವೇಶನ್ ಮಾಡ್ಕೊಂಡಿದ್ದೀರಾ. ನಿಮ್ಮ ಫ್ರೆಂಡ್ಸ್ ರೀಚಾರ್ಜ್ ಮಾಡ್ಕೊಂತವ್ರೆ, ಅವ್ರಿಗೆ ಹೇಳಿ ಸ್ನೇಹಿತರೆ, ನೀವು ಫ್ರೆಂಡ್ಸ್ ಹೇಳಿ ಹಿಂಗಿದೆ ಬೆನಿಫಿಟ್ ಅಂತ. ಅವಾಗ ಅವರು ಕೂಡ ಬರ್ತಾರೆ. ಒಂದ್ ವ್ಯಕ್ತಿ ರೆಫರ್ ಮಾಡ್ತಾರೆ ನಿಮ್ಮ ಐಡಿ ಮುಖಾಂತರ, ನಿಮ್ಮ ಯೂಸರ್ ಐಡಿಯಿಂದ ಅವ್ರನ್ನ ರೆಫರ್ ಮಾಡಿ ಒಳಗಡೆ ಜಾಯ್ನಿಂಗ್ ಮಾಡ್ತೀರಾ, ಅವ್ರಿಗೂ ಕೂಡ 1,000 ರೂಪಾಯಿ ಕೊಡ್ತಾರೆ. ಅವ್ರ ಐಡಿನ ಆಕ್ಟಿವೇಶನ್ ಮಾಡ್ಕೊಡ್ತಾರೆ, ಅವ್ರಿಗೂ 300 ರೂಪಾಯಿ ರೀಚಾರ್ಜ್ ನ ಕೊಡ್ತಾರೆ. ನಿಮ್ಗೆ ಎರಡನೇ ತಿಂಗಳು ರೀಚಾರ್ಜ್ ಬರುತ್ತೆ. ಅವ್ರ ಐಡಿ ಆಕ್ಟಿವೇಶನ್ ಆದ 25 ದಿವಸಕ್ಕೆ ನಿಮ್ಗೆ 2ನೇ ರೀಚಾರ್ಜ್ ಬರ್ತದೆ. ಅದೇ ರೀತಿ ನೀವು 2ನೇ ವ್ಯಕ್ತಿನ ರೆಫರ್ ಮಾಡ್ತೀರಾ, ಸೇಮ್ ಆಸ್ ಇಟ್ ಈಸ್ ನಿಮ್ಮ ಯೂಸರ್ ಐಡಿಯಿಂದ ಅವರು 1,000 ರೂಪಾಯಿ ಕೊಟ್ಟು ಈ ಕಂಪ್ನಿಲಿ ಐಡಿನ ಆಕ್ಟಿವೇಶನ್ ಮಾಡ್ಕೊಳ್ತಾರೆ, 300 ರೂಪಾಯಿ ರೀಚಾರ್ಜ್ ತಗೊಳ್ತಾರೆ. ನಿಮ್ಗೆ 3ನೇ ರೀಚಾರ್ಜ್ 50ನೇ ದಿವಸಕ್ಕೆ ಬರುತ್ತೆ ಸ್ನೇಹಿತರೆ. ನೀವು ಕೊಟ್ಟಿರ್ತಕ್ಕಂಥ 1,000 ರೂಪಾಯಿಗೆ 3 ತಿಂಗಳು 300 900 ರೂಪಾಯಿ ರೀಚಾರ್ಜ್ ಕೊಡ್ತಾರೆ. ನೀವು ಕೊಟ್ಟಿರ್ತಕ್ಕ 1,000 ರೂಪಾಯಿಗೆ ಕಂಪ್ನಿ 100 ರೂಪಾಯಿ ಅಡ್ಮಿನ್ ಚಾರ್ಜಸ್ ತಗೊಳುತ್ತೆ. 900 ರೂಪಾಯಿ ನಿಮ್ಗೆ ವಾಪಸ್ ಬರುತ್ತೆ ಸ್ನೇಹಿತರೆ ರೀಚಾರ್ಜ್ ಮುಖಾಂತರ. ಇದೇ ಕೆಲಸವನ್ನ ಎಲ್ಲರೂ ಮಾಡಿದ್ದೆ ಆದ್ರೆ, ಎಲ್ಲರಿಗೂ ರೀಚ್ 1 ರೀಚ್ 2 ಮಾಡ್ತಾ ಹೋದ್ರೆ ಅವರ ದುಡ್ಡು ಅವ್ರಿಗೆ ರಿಟರ್ನ್ ಆಗುತ್ತೆ. ಇಲ್ಲಿ ಯಾವ್ದು ಲಯಬಿಲಿಟೀಸ್ ಇಲ್ಲ, ಕಮಿಟ್ಮೆಂಟ್ ಇಲ್ಲ. ಇಷ್ಟೇ ಸ್ನೇಹಿತರೆ. ಬಟ್ ನಾವ್ 1,000 ರೂಪಾಯಿ ಕೊಟ್ಟು ಇಬ್ರು ರೆಫರ್ ಮಾಡಿ 1,000 ರೂಪಾಯಿ ನಾನು ತಗೊಳಕ್ ಇಷ್ಟಕ್ಕೆ ನಾನು ಇಲ್ಲಿ ಯಾಕೆ ಬರ್ಬೇಕು ಅಂತ ನೋಡೋದಾದ್ರೆ, ಕಂಪನಿ ಕೊಡ್ತಾ ಇದೆ ನಿಮ್ಗೆ ಎಕ್ಸ್ಟ್ರಾ ಒಂದು ಬೆನಿಫಿಟ್. ದಿಸ ಸೆಕೆಂಡ್ಗೂ ಅರ್ನಿಂಗ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ರೆಡಿ ಮಾಡಿದೆ ಕಂಪನಿ. ಆ ಉದ್ದೇಶಕ್ಕೋಸ್ಕರ ನಾವು ಮಾಡ್ತಿರೋದು ಅಷ್ಟೇ ಇಬ್ಬರು ರೆಫರ್ನ, ಬೇರೆ ಉದ್ದೇಶ ಅಲ್ಲ ಸ್ನೇಹಿತರೆ. ಹಾಗಾಗಿ ಬೆನಿಫಿಟ್ ಏನ್ ಕೊಡುತ್ತೆ ಅಂತ ನೋಡೋದಾದ್ರೆ, ನಾವೀಗ ಕಂಪನಿ ಕೊಡ್ತಾ ಇದೆ 4 ಪ್ಲಾನ್ ಅಲ್ಲಿ ಇನ್ಕಮ್ ಕೊಡ್ತಾ ಇದೆ ಕಂಪನಿ. ಸೊ ಸಿಲ್ವರ್ ಪ್ಲಾನ್ ಡೈಲಿ 2,000, ಗೋಲ್ಡ್ ಪ್ಲಾನ್ ಡೈಲಿ 4,000, ಡೈಮಂಡ್ ಪ್ಲಾನ್ ಡೈಲಿ 8,000, ಪ್ಲಾಟಿನಂ ಪ್ಲಾನ್ ಡೈಲಿ 16,000. 4 ಪ್ಲಾನ್ ಇಂದ ಒಂದು ದಿವಸಕ್ಕೆ 30,000 ರೂಪಾಯಿ ಕೊಟ್ಟಿರ್ತಕ್ಕಂಥ ಒಂದು ಪ್ಲಾನ್ಗೋಸ್ಕರನೇ ನಾವು ಇಲ್ಲಿ ಬಂದಿರೋದು ಸ್ನೇಹಿತರೆ. ಬೇರೆ ಉದ್ದೇಶ ಏನಿಲ್ಲ ಸ್ನೇಹಿತರೆ. ಓಕೆನಾ? ಸೊ ಈಗ ನಮ್ಗೆ ಜೊತೆಗೆ ಕಂಪ್ನಿ ಲೈಫ್ ಟೈಮ್ ರಾಯಲ್ಟಿನ ಕೊಡ್ತಾ ಇದೆ. ಈ ಉದ್ದೇಶಕ್ಕೋಸ್ಕರನೇ ನಾನು ಬಂದು ಇಬ್ಬರನ್ನ ಕರೆತಂದಿದ್ದೀನಿ. ಈ ಬೆನಿಫಿಟ್ ಬೇಕು ಅನ್ನೋ ಉದ್ದೇಶ. ನಮ್ಮ ಲೈಫ್ 50 ವರ್ಷ ದುಡಿತಾ ಇದೀವಿ, ನಾವಿನ್ನೂ ಬಡವರಾಗಿ ಉಳಿದಿದೀವಿ. 50 ವರ್ಷ ಕೆಲಸ ಮಾಡಿದೀನಿ, ಒಂದ್ ಸ್ವಂತ ಮನೆ ಇಲ್ಲ. 50 ವರ್ಷ ಕೆಲಸ ಮಾಡಿದೀನಿ, ನಾನು ಬಾಡಿಗೆ ಕಟ್ತಾ ಇದ್ದೀನಿ. 50 ವರ್ಷ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಮಗಳು ಮದುವೆ ಮಾಡಿಲ್ಲ. ಈ ತರ ಹಲವಾರು ಕನಸು, ಡ್ರೀಮು ನಿಮ್ಮ ಹತ್ರ ಇದೆ ಸ್ನೇಹಿತರೆ. ಅಂತ ವ್ಯಕ್ತಿಗಳು ದುಡ್ಡು ಯಾರಿಗ್ ಬೇಕಿದೆ ಅವ್ರು ನೀವು ಕೆಲಸ ಮಾಡಿ, ದುಡ್ಡು ಬೇಡ ಅಂದ್ರೆ ಅವ್ರು ಆರಾಮ ಮನೆಗಿರಿ, ನೋ ಟೆನ್ಷನ್. ಸೊ ಅದಕ್ಕೋಸ್ಕರ ಕಂಪ್ನಿ ಈಗ ಈ 4 ಪ್ಲಾನ್ ಇಂದ ಇನ್ಕಮ್ ನ ಕೊಡ್ತಾ ಇದೆ. ಆ 4 ಪ್ಲಾನ್ ಅಲ್ಲಿ ಮೊದಲನೇ ಪ್ಲಾನ್ ಸಿಲ್ವರ್ ಪ್ಲಾನ್, ಅದು ಡೈಲಿ 2,000 ರೂಪಾಯಿ ಯಾವ ರೀತಿ ಬರುತ್ತೆ ಅಂತ ನೋಡೋದಾದ್ರೆ ಸ್ನೇಹಿತರೆ, ನೀವು ನಿಮ್ಗೋಸ್ಕರ ಇಬ್ಬರನ್ನ ರೆಫರ್ ಮಾಡಿದಿರಾ, ನೀವು ಹಾಕಿರ್ತಕ್ಕಂಥ ಹಣವನ್ನು ನೀವು ವಾಪಸ್ ತಕೊಂಡಿದ್ದೀರಾ, ಲೆಫ್ಟ್ ರೈಟ್ ಮಾಡಿ. ಈಗ ಸಿಲ್ವರ್ ಮ್ಯಾಚಿಂಗ್ ಬೋನಸ್ ಬರೋದ್ ಬೇಕು ಅಂದ್ರೆ ನೀವು ಎಕ್ಸ್ಟ್ರಾ ಲೆಫ್ಟ್ ಸೈಡ್ ಇನ್ನೊಂದು ಲಾಗಿನ್ ಮಾಡಿದ್ರೆ, ನೀವೇ ಡೈರೆಕ್ಟ್ ಬೇಕಾದ್ರು ಲಾಗಿನ್ ಮಾಡ್ಬೋದು ಅವ್ರಿಗೆ, ಅವ್ರ ಕೆಳಗಡೆಗೆ, ಅಥವಾ ಅವ್ರು ಮಾಡಿದ್ರು ಓಕೆ. ಲೆಫ್ಟ್ ಸೈಡ್ 2 ಬಂದು ರೈಟ್ ಸೈಡ್ 1 ಬಂದ್ರೆ 2:1 ಆಗುತ್ತೆ ಬೈನರಿ ಸಿಸ್ಟಮ್ ಅಲ್ಲಿ.
ಯಾವಾಗ 2:1 ಆಯ್ತು, ಸಿಲ್ವರ್ ಮ್ಯಾಚಿಂಗ್ ಬೋನಸ್ ಒಂದು ಜೋಡಿಗೆ 200 ರೂಪಾಯಿ ರಿಲೀಸ್ ಆಗುತ್ತೆ ಸ್ನೇಹಿತರೆ. 200 ರೂಪಾಯಿ ಕೊಡ್ತಾರೆ. ಇದು ಸಿಲ್ವರ್ ಪ್ಲಾನ್. ಎಲ್ಲರೂ ಜಾಯ್ನ್ ಆಗೋದು ಸಿಲ್ವರ್ ಪ್ಲಾನ್ ಅಲ್ಲೇ. ಆದ್ರೆ ಎಲ್ಲರೂ ಕೂಡ ಅವರ ದುಡ್ಡನ್ನ ರಿಟರ್ನ್ ತಗೋಬೇಕು ಅಂತ ಇಬ್ಬಿಬ್ರು ರೆಫರ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಈಚ್ ಒನ್ ರೀಚ್ ಟು ಮಾಡ್ತಾ ಹೋದ್ರೆ ಎಲ್ಲರಿಗೂ 2:1 ರೇಷಿಯೋದಲ್ಲಿ ನಿಮ್ಗೆ ಜೋಡಿಗೆ 200 ಕೊಡ್ತಾ ಹೋಗುತ್ತೆ ಕಂಪ್ನಿ. ಎಲ್ಲರಿಗೂ ಜೋಡಿಗೆ 200 ಕೊಡ್ತಾ ಹೋದ್ರೆ ಕಂಪ್ನಿ ದುಡ್ಡು ಎಲ್ಲಿ ಉಳಿಯುತ್ತೆ? ಅದಕ್ಕೆ ಕಂಪ್ನಿ ಏನ್ ಮಾಡುತ್ತೆ, ಒಂದು ಸಿಸ್ಟಮ್ ನ ಅಳವಡಿಸಿದೆ. ಬೈನರಿ ಸಿಸ್ಟಮ್ ಅಂದಿದ ತಕ್ಷಣ ಎಲ್ಲರಿಗೂ ಸೀಲಿಂಗ್ ಲಿಮಿಟ್ ಇಡ್ತಾರೆ, ಪರ್ ಡೇ ಸೀಲಿಂಗ್ ಇಡ್ತಾರೆ. ಆದ್ರೆ ನಾವು ಸೀಲಿಂಗ್ ಇಟ್ಟಿಲ್ಲ, ಇಲ್ಲಿ ಕಟ್ ಆಫ್ ಕೊಟ್ಟಿದೀವಿ. ಡೈಲಿ 2 ಕಟ್ ಆಫ್ ಕೊಟ್ಟಿದೀವಿ. ಬೆಳಿಗ್ಗೆ 1 ಕಟ್ ಆಫ್, ಸಾಯಂಕಾಲ 1 ಕಟ್ ಆಫ್. ಬೆಳಿಗ್ಗೆ 6ರಿಂದ ಸಾಯಂಕಾಲ 6, ಸಾಯಂಕಾಲ 6ರಿಂದ ಬೆಳಿಗ್ಗೆ 6. ಹಾಗಾಗಿ ಸ್ಕ್ರೀನ್ ನೋಡ್ಬೋದು. ಅಡ್ಡ ಮೊಬೈಲ್ ಇಟ್ಕೊಂಡು ಸ್ಕ್ರೀನ್ ಅಲ್ಲಿ ನೋಡಿ. ಬೆಳಿಗ್ಗೆ 6ರಿಂದ ಸಾಯಂಕಾಲ 6, ಸಾಯಂಕಾಲ ಬೆಳಿಗ್ಗೆ 6. ಡೈಲಿ 2 ಕಟ್ ಆಫ್. ಬೆಳಿಗ್ಗೆ ಕಟ್ ಆಫ್ ಅಲ್ಲಿ ನಿಮ್ಮ ಟೀಮ್ ಇಂದ 5 ಜೋಡಿ ಬಂತು ಅಂದ್ರೆ ಇಂಟು 200 rupees. ಬೆಳಿಗ್ಗೆ ಕಟ್ ಆಫ್ ಅಲ್ಲಿ 1,000. ಸೇಮ್ ಸಾಯಂಕಾಲ ಕಟ್ ಆಫ್ ಅಲ್ಲಿ ನಿಮ್ಮ ಟೀಮ್ ಇಂದ 5 ಜೋಡಿ ಬಂದ್ರೆ ಇಂಟು 200 ರೂಪಾಯಿ 1,000. ಬೆಳಿಗ್ಗೆ 1,000, ಸಾಯಂಕಾಲ 1,000. ಸಿಲ್ವರ್ ಮ್ಯಾಚಿಂಗ್ ಬೋನಸ್ ಒಂದು ದಿವಸಕ್ಕೆ 2,000 ರೂಪಾಯಿ ಸಂಪಾದನೆ ಮಾಡ್ತಕ್ಕಂಥ ಒಂದು ಅವಕಾಶನ ಕಂಪ್ನಿ ನಮಗೆ ಕೊಟ್ಟಿರೋದ್ರಿಂದ ನಾವು ಈ ಕಂಪ್ನಿಗೆ ದುಡಿಲಿಕ್ಕೆ ಬಂದಿದೀವಿ, ಅರ್ನಿಂಗ್ ಮಾಡ್ಬೇಕು ಅಂತ ಬಂದಿದ್ದೀವಿ ಸ್ನೇಹಿತರೆ. ಹಾಗಾಗಿ ಮಿನಿಮಮ್ 200 ರೂಪಾಯಿ, ಮ್ಯಾಕ್ಸಿಮಮ್ ಒಂದು ದಿವಸಕ್ಕೆ 2,000 ರೂಪಾಯಿ ದುಡಿಯುವಂತ ಒಂದು ಅವಕಾಶ. ಸೊ ಇದ್ರ ಜೊತೆಗೆ ತಿಂಗಳು ಮಂತ್ಲಿ ಲೆಕ್ಕ ನೋಡಿದಾಗ ಈಗ ಎಲ್ಲರೂ ಕೂಡ ನಾವು ಡೈಲಿ ಇನ್ಕಮ್ ನೋಡ್ತಿಲ್ಲ. ಎವ್ರಿ ಮಂತ್ ಒಂದ್ ತಿಂಗಳೆಲ್ಲ ಕೆಲಸ ಮಾಡಿ ಒಂದೇ ತಿಂಗಳು ಸ್ಯಾಲರಿ ನೋಡ್ತೀವಿ. ಹಾಗೆ ಮಂತ್ಲಿ ಲೆಕ್ಕ ನೋಡಿದಾಗ ಮಂತ್ಲಿ ನಿಮ್ಗೆ 60,000 ರೂಪಾಯಿ ಇನ್ಕಮ್ ಕೊಡ್ತಾ ಇದೆ ಕಂಪನಿ ಸಿಲ್ವರ್ ಪ್ಲಾನ್ ಅಲ್ಲಿ. ಇದನ್ನ ಸ್ವಲ್ಪ ಪ್ರಯತ್ನ ಪಟ್ರೆ ಒಂದು ತಿಂಗಳಿಗೆ 60,000 ರೂಪಾಯಿ ಬರೀ ಸಿಲ್ವರ್ ಬೋನಸ್ ನ ದುಡಿಬಹುದು ಸ್ನೇಹಿತರೆ. ಇಲ್ಲಿ ನಿಮ್ ಎಜುಕೇಶನ್ ಕೇಳಲ್ಲ, ನಿಮ್ ಎಕ್ಸ್ಪೀರಿಯನ್ಸ್ ಕೇಳಲ್ಲ, ನಿಮ್ಮ ನಾಲೆಡ್ಜ್ ನ ಕೇಳ್ತೀರಿ ಒಳಗಡೆಗೆ. ಸೊ ಈಚ್ ಒನ್ ರೀಚ್ ಟು ಅಂದ ಒಂದು ನಾಲೆಡ್ಜ್ ಅಲ್ಲಿ ಎಲ್ಲರೂ ಬಂದಿದ್ದಾರೆ. ತಿಂಗಳಿಗೆ ಸಿಲ್ವರ್ ಪ್ಲಾನ್ ಅಲ್ಲಿ 60,000 ರೂಪಾಯಿ ತನಕ ದುಡಿಬಹುದು, ಇನ್ಕ್ಲೂಡಿಂಗ್ ಮೀ, ನಾನು ಕೂಡ. ಸೊ ಇದಕ್ಕೆ ನಿಮ್ದು MBBS ಮಾಡ್ಬೇಕಾಗಿಲ್ಲ, ಇಂಜಿನಿಯರ್ ಮಾಡ್ಬೇಕಾಗಿಲ್ಲ, ಯಾರ್ ಬೇಕಾದ್ರು ಆ ಸಿಸ್ಟಮ್ ನಲ್ಲಿ ಬರ್ಬೋದು. ಆ ಸಿಸ್ಟಮ್ ಪ್ರಕಾರ ಕೆಲಸ ಮಾಡಿ ಇನ್ಕಮ್ ನ ತಗೊಳ್ಳಿ ಅಂತ ಹೇಳ್ತಾ, ಜೊತೆಲಿ ಈಗ 2,000 ರೂಪಾಯಿ ನಿಮಗೆ ಸಾಕಾಗಲ್ಲ ಅಂತ ಅಂದಾಗ ಕಂಪನಿ ಆಟೋಮೆಟಿಕಲಿ ನಿಮ್ಗೆ ನೆಕ್ಸ್ಟ್ 2ನೇ ಪ್ಲಾನ್ ಗೆ ಪ್ರಮೋಷನ್ ಕೊಡ್ಬೇಕು ಅಂದಾಗ ನಿಮ್ಮ ಲೆಫ್ಟ್ ಅಲ್ಲಿ 21 ಜನ, ರೈಟ್ ಅಲ್ಲಿ 20 ಜನ ಬಂದಾಗ ಆಟೋಮೆಟಿಕಲಿ ನೀವು ಏನು ಹೇಳ್ದಲ್ಲೇ ಏನು ಕೇಳಿದ್ರೆ ಕಂಪ್ನಿನೇ ಆಟೋಮೆಟಿಕಲಿ ಪ್ರಮೋಷನ್ ಕೊಡುತ್ತೆ. ಯಾವಾಗ ಈ ಸಿಲ್ವರ್ ಪ್ಲಾನ್ ಅಲ್ಲಿ 20 ಜೋಡಿ ಕಂಪ್ಲೀಟ್ ಮಾಡ್ತಿರೋ ಇಲ್ಲಿ ಒಂದು ಟಾಸ್ಕ್ ಕೊಡುತ್ತೆ. ಆ ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ ಸಾಕು, ನೀವು ಆಟೋಮೆಟಿಕ್ ಗೋಲ್ಡ್ ಪ್ಲಾನ್ ಗೆ ಪ್ರಮೋಷನ್ ಆಗ್ತೀರಾ. ಟಾಸ್ಕ್ ಅಂದ್ರೆ ಏನು? ಏನಿಲ್ಲ ಸ್ನೇಹಿತರೆ, ನಿಮ್ ಇನ್ಕಮ್ ಬರ್ತಕ್ಕಂಥ ಇನ್ಕಮ್ ಅಲ್ಲಿ ಒಂದು ಟಾಸ್ಕ್ ಕೊಟ್ಟಿದೆ. ಮೊದಲನೇ ಜೋಡಿ ಒಂದು ಜೋಡಿ ಇನ್ಕಮ್ ನ ಕೊಡುತ್ತೆ, 2ನೇ ಜೋಡಿದು ಹೋಲ್ಡಿಂಗ್ ಮಾಡುತ್ತೆ, 3ನೇ ಜೋಡಿ ಕೊಡುತ್ತೆ, 4ನೇ ಜೋಡಿ ಹೋಲ್ಡಿಂಗ್ ಮಾಡಿ. ಹಿಂಗೆ ಒಂದ್ ಕೊಟ್ಟು ಒಂದ್ ತಗೊಂಡು, ಒಂದ್ ಕೊಟ್ಟು ಒಂದ್ ತಗೊಂಡು 20 ಜೋಡಿ ತನಕ ಒಂದ್ ಕೊಟ್ಟು ಒಂದ್ ತಗೊಂಡು 10 ಜೋಡಿಗಳ ಇನ್ಕಮ್ ನ ನೀವು ಕೊಟ್ಟು 10 ಜೋಡಿಗಳ ಇನ್ಕಮ್ ನ ಹೋಲ್ಡಿಂಗ್ ಮಾಡಿ ಸಿಲ್ವರ್ ಪ್ಲಾನ್ ಇಂದ ನಿಮ್ಮ ಐಡಿನ ಗೋಲ್ಡ್ ಪ್ಲಾನ್ ಗೆ ಪ್ರಮೋಷನ್ ಮಾಡುತ್ತೆ ಕಂಪನಿ. ನೀವು ಎಕ್ಸ್ಟ್ರಾ ದುಡ್ಡು ಹಾಕಂಗಿಲ್ಲ ನಿಮ್ ಕೈಯಿಂದ, ನಿಮ್ಮ ಅರ್ನಿಂಗ್ ಅಲ್ಲೇ ಹೋಲ್ಡಿಂಗ್ ಮಾಡಿ ಕಂಪ್ನಿನೇ ಆಟೋಮೆಟಿಕ್ ಪ್ರಮೋಷನ್ ಮಾಡುತ್ತೆ. ಯಾವಾಗ ಸಿಲ್ವರ್ ಬೋನಸ್ 2,000 ಡಿಡಕ್ಷನ್ಸ್ ಆಗುತ್ತೋ ಆಟೋಮೆಟಿಕ್ ನೀವು ಐಡಿ ಗೋಲ್ಡ್ ಅಲ್ಲಿ ಪ್ರಮೋಷನ್ ಆಗುತ್ತೆ. ಸಿಲ್ವರ್ ಪ್ಲಾನ್ ಅಲ್ಲಿ 21ನೇ ಜೋಡಿಯಿಂದ ನಿಮ್ದು ಯಾವುದೇ ಡಿಡಕ್ಷನ್ ಮಾಡೋದಿಲ್ಲ, ಎಲ್ಲಾ ಇನ್ಕಮ್ ನೀವು ತಗೊಬಹುದು. ಈಗ ನಿಮ್ ಐಡಿ ಆಟೋಮೆಟಿಕಲಿ ಗೋಲ್ಡ್ ಪ್ಲಾನ್ ಗೆ ಪ್ರಮೋಷನ್ಸ್ ಆಯ್ತು. ಗೋಲ್ಡ್ ಪ್ಲಾನ್ ಬರ್ತಿದ್ದಂಗೆ ಒಂದೇ ಸೆಕೆಂಡ್ ಇದ್ದಲ್ಲೇ ಕಂಪ್ನಿ ನಿಮ್ಗೆ ರಾಯಲ್ಟಿನ ಆಡ್ ಮಾಡುತ್ತೆ. ಈ ರಾಯಲ್ಟಿ ಅನ್ನೋ ಪದವನ್ನ ನಮ್ಮಂತ ಸೊ ಇರ್ತಕ್ಕಂಥ ನಮ್ಮ ಜನಗಳಿಗೆ ಯಾರು ರಾಯಲ್ಟಿನ ಪದನೇ ಗೊತ್ತಿಲ್ಲ ಸ್ನೇಹಿತರೆ. ಇದು ಓನ್ಲಿ ಅಂಬಾಸಿಡರ್ ಆಗಿದ್ದಾರೆ. ಸೊ ಇವತ್ತು ಕಂಪ್ನಿ ಒಳ್ಳೊಳ್ಳೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಮಾತ್ರನೇ ರಾಯಲ್ಟಿ ಕೊಡೋದು, ನಮ್ಮಂತರ್ಗಲ್ಲ ಸ್ನೇಹಿತರೆ. ಸೊ ಸೆಲೆಬ್ರಿಟಿಗಳು ಅಂತ ಹೇಳ್ತೀವಿ ನಾವು, ಆ ಸೆಲೆಬ್ರಿಟಿಗಳಿಗೆ ಮಾತ್ರನೇ ರಾಯಲ್ಟಿ ಸಿಗೋದು. ಸೊ ಅವ್ರಿಗೆ ಮಾತ್ರ ರಾಯಲ್ಟಿ. ಆದ್ರೆ ಇಲ್ಲಿ ಕಾಮನ್ ಪೀಪಲ್ಗೂ ಕೂಡ ಕಂಪ್ನಿ ರಾಯಲ್ಟಿನ ಕೊಡುತ್ತೆ. ಹೇಗೆ? ಕಂಪ್ನಿಲಿ ಬರ್ತಕ್ಕಂಥ ಪ್ರಾಫಿಟ್ ಅನ್ನ ನಿಮ್ಗೆ ರಾಯಲ್ಟಿ ಕೊಡುತ್ತೆ ಕಂಪನಿ. ಇವತ್ತು ಗೋಲ್ಡ್ ಬಂದ್ರೆ ಸಾಕು, ಕಂಪ್ನಿಲಿ ಬರ್ತಕ್ಕಂಥ ಬಿಸ್ನೆಸ್ ಮೇಲೆ ಒಂದ್ ಐಡಿ ಮೇಲೆ 6 ರೂಪಾಯಿನ ತೆಗೆದು ಆಲ್ ಓವರ್ ಇಂಡಿಯಾದಲ್ಲಿ ಬರ್ತಕ್ಕಂಥ ಬಿಸ್ನೆಸ್ ಮೇಲೆ ನಿಮ್ಗೆ ಇವತ್ತು ಕಂಪ್ನಿ ಇರ್ತಕ್ಕಂಥ ಗೋಲ್ಡ್ ಅಚೀವರ್ಸ್ ಎಲ್ಲರಿಗೂ ರಾಯಲ್ಟಿ ಕೊಡುತ್ತೆ. ಪೈಸೆ ಲೆಕ್ಕದಲ್ಲಿ ರಾಯಲ್ಟಿ ಕೊಡುತ್ತೆ. ಸೊ 3,000 ಜನ ಗೋಲ್ಡ್ ಅಚೀವರ್ ಇದ್ದಾರೆ. ಒಂದ್ ಐಡಿ ಮೇಲೆ 6 ರೂಪಾಯಿ. ಎವ್ರಿ ಡೇ ಬರ್ತಕ್ಕಂಥ ಬಿಸ್ನೆಸ್ ಮೇಲೆ 6 ರೂಪಾಯಿನ ರಾಯಲ್ಟಿನ ಕೊಡುತ್ತೆ ಕಂಪನಿ. ಇದ್ರ ಜೊತೆಗೆ ಎಜುಕೇಶನ್ ಫಂಡ್ ಆಡ್ ಆಗುತ್ತೆ, ಅದಕ್ಕೆ ಟಾಸ್ಕ್ ಕೊಡುತ್ತೆ ಕಂಪನಿ. ಅದನ್ನ ಎಲಿಜಿಬಿಲಿಟಿ ಆದ್ರೆ ಪ್ರತಿ ವರ್ಷ ನಾವು ಗೋಲ್ಡ್ ಎಜುಕೇಶನ್ ಮಾಡಿ ತಗೊಬಹುದು. ಜೊತೆಗೆ ನಾವು ಗೋಲ್ಡ್ ಮ್ಯಾಚಿಂಗ್ ಬೋನಸ್ ತಗೊಳ್ಬೇಕು ಅಂದಾಗ ನೀವು 20 ಜೋಡಿ ಕಂಪ್ಲೀಟ್ ಮಾಡಿ ಸಿಲ್ವರ್ ಬೋನಸ್ ಅಲ್ಲಿ ಬಂದಿರೋದು, ನಾನು ಗೋಲ್ಡ್ ಆಗಿದ್ದೀನಿ. ನಮ್ಮ ಸಿಲ್ವರ್ ಅಲ್ಲಿ ಇರ್ತಕ್ಕಂಥವ್ರು ಲೆಫ್ಟ್ ರೈಟ್ ಅಲ್ಲಿ ಇರ್ತಕ್ಕಂಥ, ಲೆಫ್ಟ್ ಅಲ್ಲಿ ಒಬ್ರು ರೈಟ್ ಅಲ್ಲಿ ಒಬ್ರು ನಿಮ್ ತರನೇ 20 ಅವರು ಗೋಲ್ಡ್ ಗೆ ಪ್ರಮೋಷನ್ ಆಗಿ ರಾಯಲ್ಟಿ ಎಲಿಜಿಬಿಲಿಟಿ ಆಗ್ತಾರೆ. ನಿಮ್ಮ ಐಡಿ ಕೆಳಗಡೆಗೆ ಲೆಫ್ಟ್ ರೈಟ್ ಕೂತ್ಕೊಳ್ತಾರೆ. ಒಂದು ಟೇಲ್ ಬಂದ್ರೆ ಗೋಲ್ಡ್ ಮ್ಯಾಚಿಂಗ್ ಬೋನಸ್ ಒಂದು ಜೋಡಿಗೆ 400 ರೂಪಾಯಿನ ಕೊಡುತ್ತೆ ಕಂಪನಿ. ಇಲ್ಲೂ ಕೂಡ 2 ಕಟ
ನಿಮ್ಮ ಟೀಮ್ ಇಂದ ಬೆಳಿಗ್ಗೆ ಕಟ್ ಆಫ್ ಅಲ್ಲಿ 5 ಜೋಡಿ ಬಂದ್ರೆ 5 ಜೋಡಿ ಇಂಟು 400 ರೂಪಾಯಿ 2,000. ಸೇಮ್ ಸಾಯಂಕಾಲ ಕಟ್ ಆಫ್ ಅಲ್ಲೂ ಕೂಡ ನಿಮ್ಮ ಗೋಲ್ಡ್ ಬೋನಸ್ 5 ಜೋಡಿ ಬಂದ್ರೆ ಇಂಟು 400 ರೂಪಾಯಿ ಅಂದ್ರೆ 2,000. ಬೆಳಿಗ್ಗೆ 2,000, ಸಾಯಂಕಾಲ 2,000. ಗೋಲ್ಡ್ ಮ್ಯಾಚಿಂಗ್ ಬೋನಸ್ ಒಂದು ದಿವಸಕ್ಕೆ 4,000 ರೂಪಾಯಿ ದುಡಿಯಂತ ಒಂದು ಆಪರ್ಚುನಿಟಿ ಕಂಪ್ನಿ ಕೊಟ್ಟಿರೋದ್ರಿಂದ ನಾವು ಈ ಸಿಸ್ಟಮ್ ಅಲ್ಲಿ ನಮ್ಗೆ ಪ್ರಮೋಷನ್ ಪ್ಲಾನ್ ಅಲ್ಲಿ ಕೆಲಸ ಮಾಡ್ತಾ ಇದೀವಿ. ಸೊ ಸಿಲ್ವರ್ ಅಲ್ಲಿ 2,000, ಗೋಲ್ಡ್ 4,000 ಪ್ಲಸ್ ಆಗುತ್ತೆ. ಗೋಲ್ಡ್ ಬಂದ ಕೆಲವು ವ್ಯಕ್ತಿಗಳು, ಕೆಲವು ಬುದ್ಧಿವಂತರುಗಳು, ನಾನ್ ಗೋಲ್ಡ್ ಹೋದ್ರೆ ಸಿಲ್ವರ್ ಬೋನಸ್ ಕಟ್ ಆಗುತ್ತೆ ಅಂತ ಹೇಳ್ತಾರೆ. ಖಂಡಿತ ಇಲ್ಲ ಸ್ನೇಹಿತರೆ, ಸಿಲ್ವರ್ ಬೋನಸ್ ಕಂಟಿನ್ಯೂ ಆಗಿರುತ್ತೆ. ಗೋಲ್ಡ್ ಬೋನಸ್ ಯಾಡ್ ಆಗುತ್ತೆ. ಇದೇ ನಮಗೆ ಪ್ಲಸ್ ಪಾಯಿಂಟ್ ಸ್ನೇಹಿತರೆ. ಇದಾದ ನಂತರ ಗೋಲ್ಡ್ ಬೋನಸ್ ಅಲ್ಲಿ, ಗೋಲ್ಡ್ ಪ್ಲಾನ್ ಅಲ್ಲಿ ನೀವು 20 ಜೋಡಿಗಳು ಕಂಪ್ಲೀಟ್ ಮಾಡಿದ್ರೆ ಮತ್ತೆ ನೀವು ಡೈಮಂಡ್ ಪ್ಲಾನ್ ಗೆ ನಿಮ್ಮ ಐಡಿ ಪ್ರಮೋಷನ್ಸ್ ಆಗುತ್ತೆ. ಸೇಮ್ ಕ್ರೈಟೀರಿಯಾ ಸಿಲ್ವರ್ ಅಲ್ಲಿ ಏನ್ ಮಾಡಿದೀವೋ ಗೋಲ್ಡ್ ಅಲ್ಲೂ ಅದೇ, ಡೈಮಂಡ್ ಅಲ್ಲೂ ಅದೇ. ನಿಮ್ಮ ಐಡಿ ಗೋಲ್ಡ್ ಅಲ್ಲಿ 20 ಜೋಡಿ ಕಂಪ್ಲೀಟ್ ಆದ್ರೆ ಡೈಮಂಡ್ ಬಂದಿದೆ ನಿಮ್ಮ ಐಡಿ, ಆಟೋಮೆಟಿಕ್ ಕಂಪ್ನಿನ ಪ್ರಮೋಷನ್ ಮಾಡುತ್ತೆ ಸ್ನೇಹಿತರೆ. ನಿಮ್ಗೆ ಗೊತ್ತಾಗಲ್ಲ ಅದು. ನನ್ನ ಐಡಿ ಡೈಮಂಡ್ ಆಗಿದೆ ನನ್ಗೆ ಗೊತ್ತಿಲ್ಲ. ನಮ್ಮ MD ಸರ್ ಫೋನ್ ಮಾಡಿ ಹೇಳ್ತಾರೆ, ಅರುಣ್ ನಿನ್ ಡೈಮಂಡ್ ಆಗಿದೆ ನೋಡು ಅಂತ. ಹಾಗಾಗಿ ಯಾರಿಗೂ ಗೊತ್ತಾಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ಡೈಮಂಡ್ ಬಂದಿದೀವಿ. ಡೈಮಂಡ್ ಬಂದಾಗ ಆಲ್ರೆಡಿ ಗೋಲ್ಡ್ ರಾಯಲ್ಟಿ ಸ್ಟಾಪ್ ಆಗಿ ಡೈಮಂಡ್ ರಾಯಲ್ಟಿ, ಡೈಮಂಡ್ ಅಲ್ಲಿ ಕೂಡ 6 ರೂಪಾಯಿನ ರಾಯಲ್ಟಿ ಕೊಡ್ತಾರೆ. ಡೈಮಂಡ್ ಅಲ್ಲಿ ಕಡಿಮೆ ಜನ ಇದ್ದಾರೆ. ಗೋಲ್ಡ್ ರ್ಯಾಂಕ್ ಅಲ್ಲಿ 3,000 ಜನ, ಡೈಮಂಡ್ ಅಲ್ಲಿ ಒಂದು 70 ಜನ ಡೈಮಂಡ್ ಇದ್ದಾರೆ ಕಂಪ್ನಿಲಿ. ಓವರ್ ಆಲ್ ಕಂಪ್ನಿ ನೋಡಿದಾಗ ಒಂದ್ ಐಡಿ ಮೇಲೆ 6 ರೂಪಾಯಿ ಬರ್ತಕ್ಕಂಥದ್ದು 70 ಜನಕ್ಕೆ ಡಿವೈಡ್ ಆಗುತ್ತೆ ಸ್ನೇಹಿತರೆ. ಸೊ ದಿವಸ 50ರಿಂದ 100 ರೂಪಾಯಿ ಬರುತ್ತೆ ಸ್ನೇಹಿತರೆ. ಎವ್ರಿ ಡೇ ರಾಯಲ್ಟಿ ಪ್ಲಸ್ 5 ಲಕ್ಷ ರೂಪಾಯಿ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಆಗುತ್ತೆ ಡೈಮಂಡ್ ಬಂದಾಗ. ಇದು ಅರ್ಥ ಮಾಡ್ಕೊಳ್ಳಿ. ಯಾರು ಕೊಡ್ತಾರೆ ಸ್ನೇಹಿತರೆ? ಜೊತೆಲಿ ಡೈಮಂಡ್ ಮ್ಯಾಚಿಂಗ್ ಬೋನಸ್ ಇನ್ಕಮ್ ಬರಬೇಕು ಅಂದ್ರೆ ನೀವು ಗೋಲ್ಡ್ ಅಲ್ಲಿ ಇರ್ತಕ್ಕಂಥವ್ರು, ಲೆಫ್ಟ್ ರೈಟ್ ನಿಮ್ಮ ಟೀಮ್ ಗೋಲ್ಡ್ ಅಲ್ಲಿ ಇದಾರಲ್ಲ, ಲೆಫ್ಟ್ ಅಲ್ಲಿ ಒಬ್ರು ರೈಟ್ ಅಲ್ಲಿ ಒಬ್ರು, ಅವರು 20 ಜೋಡಿ ಗೋಲ್ಡ್ ನ ಕಂಪ್ಲೀಟ್ ಮಾಡಿದ್ರೆ ಅವರು ಡೈಮಂಡ್ ಬರ್ತಾರೆ. ನಿಮ್ಮ ಐಡಿ ಕಡೆ ಲೆಫ್ಟ್ ರೈಟ್ ಕೂತ್ಕೊಂಡು ಟೇಲ್ ಬಂದ್ರೆ ಡೈಮಂಡ್ ಮ್ಯಾಚಿಂಗ್ ಬೋನಸ್ ಒಂದು ಜೋಡಿಗೆ 800 ರೂಪಾಯಿ ಕೊಡುತ್ತೆ ಸ್ನೇಹಿತರೆ ಕಂಪನಿ. ಇಲ್ಲೂ ಕೂಡ 2 ಕಟ್ ಆಫ್ ಇದೆ. ಬೆಳಿಗ್ಗೆ ಕಟ್ ಆಫ್ ಅಲ್ಲಿ 5 ಜೋಡಿ ಡೈಮಂಡ್ ಇಂಟು 800 ರೂಪಾಯಿ 4,000. ಸಾಯಂಕಾಲ ಕಟ್ ಆಫ್ ಅಲ್ಲಿ ಕೂಡ 5 ಜೋಡಿ ಇಂಟು 800 ರೂಪಾಯಿ 4,000. ಬೆಳಿಗ್ಗೆ 4,000, ಸಾಯಂಕಾಲ 4,000. ಟೋಟಲ್ ಡೈಮಂಡ್ ಮ್ಯಾಚಿಂಗ್ ಬೋನಸ್ ಒಂದು ದಿವಸಕ್ಕೆ 8,000 ರೂಪಾಯಿ ದುಡಿಯಂತ ಒಂದು ಆಪರ್ಚುನಿಟಿ ಕೊಟ್ಟಿರೋ ಕಂಪನಿ. ಸೊ ಡೈಮಂಡ್ ಬೋನಸ್ ಬರುತ್ತೆ ಡೈಲಿ 8,000, ಗೋಲ್ಡ್ ಬೋನಸ್ ಪ್ಲಸ್ ಸಿಲ್ವರ್ 3 ಆಡ್ ಆಗುತ್ತೆ ಸ್ನೇಹಿತರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಡೈಮಂಡ್ ಮ್ಯಾಚಿಂಗ್ ಬೋನಸ್ ಅಲ್ಲಿ ನೀವು 20 ಜೋಡಿ ಕಂಪ್ಲೀಟ್ ಮಾಡಿದ್ರೆ ನಿಮ್ಮ ಐಡಿ ಆಟೋಮೆಟಿಕಲ್ ಪ್ಲಾಟಿನಮ್ಗೆ ಹೋಗುತ್ತೆ. ಪ್ಲಾಟಿನಮ್ ಇನ್ಕಮ್ ನಾವು ನೋಡೋದಾದ್ರೆ, ಪ್ಲಾಟಿನಮ್ ನಿಮ್ಮ ಐಡಿ ಹೋಗಿದ ತಕ್ಷಣ ಇಲ್ಲಿ ರಾಯಲ್ಟಿ ಬಂದ್ಬಿಟ್ಟು 8 ರೂಪಾಯಿ ಕೊಡ್ತಾರೆ ಕಂಪನಿ. ಸೊ ಇವತ್ತು ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ನಮ್ಮ ಮುರುಘಾ ಪೆರುಮಾಳ್ ಸರ್ ಒಬ್ಬರೇ ಪ್ಲಾಟಿನಮ್ ಆಗಿದೆ ಈ ಕಂಪನಿನಲ್ಲಿ. ಇವತ್ತು ಪ್ಲಾಟಿನಮ್ ಟಚ್ ಆಯ್ತು. ಅವರು ಇವತ್ತು ಈ ಸಿಸ್ಟಮ್ ಅಲ್ಲಿ ಯಾರು ಬಿಲ್ ಮಾಡಕ್ಕಾಗಲ್ಲ. 1 ಕೋಟಿ ರೂಪಾಯಿ ಅರ್ನಿಂಗ್ ಮಾಡಿದ ಸ್ನೇಹಿತರೆ ಈ ಸಿಸ್ಟಮ್ ಅಲ್ಲಿ. ಯಾರು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ 0 ಸಿಗುತ್ತೆ, ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಪ್ಲಸ್ ಆಗ್ತಾ ಹೋಗುತ್ತೆ ಬೆನಿಫಿಟ್. ಇದೇ ಅರ್ಥ ಮಾಡ್ಕೊಡಿಸ್ತಿದ್ರೆ. ನೆಗೆಟಿವ್ ಯೋಚನೆ ಮಾಡಿ ಎಲ್ಲೇ ಹೋಗಿ ಯಾವುದೇ ಪ್ಲಾಟ್ಫಾರ್ಮ್ ಹೋಗಿ ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ 0, ಬಿಗ್ 0 ನಾವು ಬಿಗ್ 0. ಅದನ್ನೇ ಪಾಸಿಟಿವ್ ಮಾತಾಡಿದ್ರೆ ಎಲ್ಲ ಪ್ಲಸ್ ಆಗುತ್ತೆ ಸ್ನೇಹಿತರೆ. ಅದು ಈ ಕಂಪ್ನಿ ಸಿಸ್ಟಮ್. ಹಾಗಾಗಿ ಈಗ ನಾವು ಪ್ಲಾಟಿನಮ್ ಅಲ್ಲಿ ಮುರುಘಾ ಪೆರುಮಾಳ್ ಸರ್ಗೆ ಒಂದು ಕಂಗ್ರಾಚುಲೇಷನ್ಸ್ ಹೇಳೋಣ. ಆಲ್ರೆಡಿ ಅವ್ರು ನಾಳೆ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ ಅವರು ಓನ್ ಆಗಿ. ಸೊ ಎಲ್ಲರೂ ಕೂಡ ಇನ್ವೈಟ್ ಮಾಡಿದ್ದಾರೆ. ಎಲ್ಲಾ ಡೈಮಂಡ್, ಎಲ್ಲಾ ಕರ್ನಾಟಕ, ಕೇರಳ, ಸೊ ಆಲ್ ಓವರ್ ಇಂಡಿಯಾದಲ್ಲಿ ಇರ್ತಕ್ಕಂಥ ಎಲ್ಲ ಲೀಡರ್ಸ್ ಇನ್ವೈಟ್ ಮಾಡಿದ್ದಾರೆ ಖಂಡಿತವೂ ಕೂಡ. ಸೊ ಆ ಒಂದು ಪ್ರೋಗ್ರಾಮ್ ನಾವು ಕೂಡ ಕರ್ನಾಟಕ ಹೋಗ್ತಾ ಇದೀವಿ. ಇಲ್ಲಿ ಪ್ಲಾಟಿನಮ್ ಬಂದಿದ ತಕ್ಷಣ 8 ರೂಪಾಯಿ ರಾಯಲ್ಟಿ ಆದ್ರೆ ದಿವಸ 5,000 ರೂಪಾಯಿ ರಾಯಲ್ಟಿ ಸಿಗುತ್ತೆ. ಜೊತೆಗೆ ಕಂಪನಿ 2 ಲಕ್ಷ ರೂಪಾಯಿ ಕಾರ್ ಫಂಡ್ ಕೊಡುತ್ತೆ. ನೀವು ಪ್ಲಾಟಿನಮ್ ಮ್ಯಾಚಿಂಗ್ ಬೋನಸ್ ನೋಡೋದಾದ್ರೆ ಡೈಮಂಡ್ ಅಲ್ಲಿ ಇರ್ತಕ್ಕಂಥವ್ರು ಲೆಫ್ಟ್ ರೈಟ್ ಅಲ್ಲಿ ಒಬ್ರು 20 ಜೋಡಿ ಕಂಪ್ಲೀಟ್ ಮಾಡಿದ್ರೆ ಅವರು ಕೂಡ ಪ್ಲಾಟಿನಮ್ ಆಗಿ ನಿಮ್ಮ ಐಡಿ ಕೆಳಗೆ ಲೆಫ್ಟ್ ರೈಟ್ ಕೂತ್ಕೊಂಡು ಟೇಲ್ ಬರುತ್ತೆ. ಒಂದು ಜೋಡಿಗೆ ಪ್ಲಾಟಿನಮ್ ಮ್ಯಾಚಿಂಗ್ ಬೋನಸ್ ಒಂದು ಜೋಡಿಗೆ 1,600 ರೂಪಾಯಿನ ಕೊಡ್ತಾರೆ ಕಂಪನಿ. ಇಲ್ಲೂ ಕೂಡ 2 ಕಟ್ ಆಫ್ ಇದೆ. ಬೆಳಿಗ್ಗೆ ಕಟ್ ಆಫ್ ಅಲ್ಲಿ ನಿಮ್ಗೆ 5 ಜೋಡಿ ಇಂಟು 1,600 ರೂಪಾಯಿದಾಗ 8,000. ಸಾಯಂಕಾಲ ಕಟ್ ಆಫ್ ಅಲ್ಲೂ ಕೂಡ 5 ಜೋಡಿ ಇಂಟು 1,600 ರೂಪಾಯಿದಾಗ 8,000. ಬೆಳಿಗ್ಗೆ 8,000, ಸಾಯಂಕಾಲ 8,000. ಟೋಟಲ್ ಪ್ಲಾಟಿನಮ್ ಮ್ಯಾಚಿಂಗ್ ಬೋನಸ್ ಒಂದು ದಿವಸಕ್ಕೆ 16,000 ರೂಪಾಯಿ ದುಡಿಯುವಂತ ಒಂದು ಆಪರ್ಚುನಿಟಿ ಕಂಪನಿ ಕೊಟ್ಟಿರೋದ್ರಿಂದ 4 ಪ್ಲಾನ್ ಮಧ್ಯೆ ನಾವು ಹೇಳ್ದಂಗೆ ನೀವು ಪ್ಲಾಟಿನಮ್ ಅಲ್ಲಿ 16,000, ಡೈಮಂಡ್ ಅಲ್ಲಿ 8,000, ಗೋಲ್ಡ್ ಅಲ್ಲಿ 4,000, ಸಿಲ್ವರ್ ಅಲ್ಲಿ 2,000 ಸ್ನೇಹಿತರೆ. ಟೋಟಲ್ 4 ಪ್ಲಾನ್ ಇಂದ ನೀವು ಟೋಟಲ್ 30,000 ರೂಪಾಯಿ ದುಡಿಯಂತ ಒಂದು ಅವಕಾಶ ಕೊಟ್ಟಿದೆ. ಇದೆಲ್ಲಕ್ಕೂ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂತ ನೋಡೋದಾದ್ರೆ 0 ಇನ್ವೆಸ್ಟ್ಮೆಂಟ್ ಸ್ನೇಹಿತರೆ. ಕೆಲಸ ಮಾಡಿ ಇನ್ಕಮ್ ತಗೊಳ್ಳಿ. ಕೆಲಸ ಮಾಡದಲ್ಲಿ ಇದು ಎಲ್ಲೂ ದುಡ್ಡು ಬರಲ್ಲ ಸ್ನೇಹಿತರೆ. ಇವತ್ತು 15-20,000 ರೂಪಾಯಿ ಸಂಬಳಕ್ಕೋಸ್ಕರ ಬೆಳಿಗ್ಗೆ 8 ಗಂಟೆಗೆ ಹೋಗಿ ಸಾಯಂಕಾಲ 5 ಗಂಟೆವರೆಗೂ ದುಡಿತಾ ಇದ್ದಾರೆ. ಅವ್ರ ಕಷ್ಟ ನೋಡ್ಬಿಟ್ರೆ ನೆಮ್ಮದಿ ಇಲ್ಲ ಸ್ನೇಹಿತರೆ. ಇಲ್ಲಿ ನೆಮ್ಮದಿಯಾಗಿ, ಹ್ಯಾಪಿಯಾಗಿ, ಸಂತೋಷವಾಗಿ, ಇಷ್ಟಪಟ್ಟು ಕೆಲಸ ಮಾಡಿ ಹಣನ ಸಂಪಾದನೆ ಮಾಡಿ ಅಂತ ಹೇಳ್ತಾ, ಜೊತೆಗೆ ಇಷ್ಟೆಲ್ಲ ಇನ್ಕಮ್ ಬರ್ಬೇಕಾದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ ನೋಡೋದಾದ್ರೆ, ಸೊ ಈ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ನೋಡೋದಾದ್ರೆ ಕಂಪ್ನಿ ಡೈಲಿ ಕಟ್ ಆಫ್, ವೀಕ್ಲಿ ಪೇಮೆಂಟ್ ಅಂತ ಹೇಳಿ ಕಂಪ್ನಿ ನಮ್ಗೆ
ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ಕೊಟ್ಟಿದೆ ಕಂಪನಿ. ಸೊ ವೀಕ್ಲಿ ಪೇಮೆಂಟ್, ಡೈಲಿ ಕಟ್ ಆಫ್, ವೀಕ್ಲಿ ಪೇಮೆಂಟ್ ಅಂತ. ಡೈಲಿ ಕಟ್ ಆಫ್ ಅಂದ್ರೆ ಎವ್ರಿ ಡೇ ನಾವು ಅರ್ನಿಂಗ್ ನ ನಾವು ಬ್ಯಾಂಕಿಗೆ ತಗೊಳ್ಬೇಕು ಅಂದ್ರೆ ಸೊ ನೀವು ಬ್ಯಾಂಕಿಗೆ ವಿತ್ಡ್ರಾ ಕೊಡ್ಬೋದು ವಾರಕ್ಕೊಮ್ಮೆ. ಪ್ರತಿ ಸೋಮವಾರ 6 ಗಂಟೆಯಿಂದ ಸೊ ಮಧ್ಯಾಹ್ನ 12 ಗಂಟೆ ಒಳಗಡೆಗೆ ನಿಮಗೆ ಬರ್ತಕ್ಕಂಥ ಇನ್ಕಮ್ ನ ಬ್ಯಾಂಕಿಗೆ ಕೊಡಬಹುದು. ಬ್ಯಾಂಕಿಗೆ ಕೊಡೋದಕ್ಕಿಂತ ಮುಂಚೆ ನೀವು ಫಸ್ಟ್ ನಿಮ್ಮ ಆಧಾರ್ ನಂಬರ್, ಪಾನ್ ಕಾರ್ಡ್ನೆಲ್ಲ ಅಪ್ಡೇಟ್ ಮಾಡ್ಬಿಟ್ಟು ಬ್ಯಾಂಕ್ ಡೀಟೇಲ್ಸ್ ಅಪ್ಡೇಟ್ ಮಾಡಿ. ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಮಾಡಿದ್ಮೇಲೆ ನೀವು ಪ್ರತಿ ಸೋಮವಾರ 6 ಗಂಟೆಯಿಂದ 12 ಗಂಟೆ ಒಳಗಡೆ ವಿತ್ಡ್ರಾ ಕೊಡಿ. 115% ಕಟ್ ಆಗಿ ನಿಮ್ಮ ಅಕೌಂಟ್ಗೆ ಹಣ ಬರುತ್ತೆ ಸ್ನೇಹಿತರೆ. ನಮ್ಮ ಲೀಡರ್ಗಳು 15% ಜಾಸ್ತಿ ಕಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಸೇವ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಸ್ಪಾಟ್ ಅಲ್ಲಿ ಇನ್ಕಮ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಕಂಪನಿ ನಮ್ಗೆ ಮಾಡ್ಕೊಟ್ಟಿದೆ. ಅದೇನಪ್ಪಾ ಅಂತ ಅಂದಾಗ ಕಂಪನಿ ಎಲ್ಲ ಲೀಡರ್ಗೂ ಕೂಡ ಅವ್ರ ಇನ್ಕಮ್ ಇದ್ರೆ ಸ್ಪಾಟ್ ಅಲ್ಲಿ ಐಡಿನ ಅವರೇ ಆಕ್ಟಿವೇಶನ್ ಮಾಡೋದು ಅವ್ರ ಇನ್ಕಮ್ ಇಂದ. ಅದಕ್ಕೆ ಕಂಪನಿ ಒಂದು ಅಡಿಷನಲ್ ಹೊಸದಾಗಿ ಒಂದು ಆಡ್ ಮಾಡಿದೆ ಕಂಪನಿ. ಯಾರು ಲೀಡ್ರು ಇನ್ಕಮ್ ವಾಲೆಟ್ ಇದೆಯೋ ಅವ್ರ ಕ್ಯಾಶ್ ವಾಲೆಟ್ ನ ಪರ್ಚೇಸ್ ಮಾಡಿ ಇಟ್ಕೊಂಡು ಅಲ್ಲಿ ಎಲ್ಲಿ ಹೋಗ್ತಾರೆ ಫೀಲ್ಡ್ ಅಲ್ಲಿ ಅವ್ರ ಐಡಿನ ಆಕ್ಟಿವೇಶನ್ ಮಾಡಿ ಕಂಪ್ನಿಗೆ 1,000 ರೂಪಾಯಿ ಕಟ್ಟಿಸ್ಬೇಕು. ಆ 1,000 ರೂಪಾಯಿ ಅವ್ರಿಗೆ ಕಂಪ್ನಿ ಕಟ್ಸೋ ಬದಲು ನೀವೇ ಇಟ್ಕೊಳ್ಳಿ. ಕ್ಯಾಶ್ ವಾಲೆಟ್ ಇಂದ 500 ನಿಮ್ಮ ಫಂಡ್ ಇನ್ಕಮ್ ಇಂದ ಫಂಡ್ ವಾಲೆಟ್ ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ನಿಮ್ಮ ಫಂಡ್ ವಾಲೆಟ್ ಇಂದ 500 ರೂಪಾಯಿ ತಗೊಳುತ್ತೆ ಕಂಪನಿ. ಐಡಿ ಆಕ್ಟಿವೇಶನ್ ಗೆ ಆಟೋಮೆಟಿಕ್ ಅದೇ ತಗೊಳುತ್ತೆ ಸ್ನೇಹಿತರೆ. ನಿಮ್ಮ ಫಂಡ್ ವಾಲೆಟ್ ಇಂದ 500 ತಗೊಳುತ್ತೆ, ಕ್ಯಾಶ್ ವಾಲೆಟ್ ಇಂದ 500 ರೂಪಾಯಿ ತಗೊಳುತ್ತೆ. ಐಡಿ ಸ್ಪಾಟ್ ಅಲ್ಲಿ ಆಕ್ಟಿವೇಶನ್ ಆಗುತ್ತೆ. ಆರು ಕೊಟ್ಟಂತ 1,000 ರೂಪಾಯಿ ನಿಮ್ ಪ್ಯಾಕೆಟ್ ಅಲ್ಲಿ ಹಾಕೊಳ್ಳಿ, ಯಾವುದೇ ಚಾರ್ಜಸ್ ಇಲ್ಲ. ಇದು ಮೊದಲನೇ ಒಂದು ಪಾಯಿಂಟ್. ಸ್ಪಾಟ್ ಅಲ್ಲಿ ಇನ್ಕಮ್ ಮಾಡ್ತಕ್ಕಂಥ ಒಂದು ಮೊದಲನೇದು. ಎರಡನೇದು, ನಿಮ್ಮ ಇನ್ಕಮ್ ಅಲ್ಲಿ ದುಡ್ಡು ಬಂದಿದೆ, ನಿಮ್ಮ ಕಮಿಷನ್ ಬಂದಿರುತ್ತಲ್ಲ, ಆ ಕಮಿಷನ್ ನ ಫಂಡ್ ವ್ಯಾಲೆಟ್ ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು P2P ಆಪ್ಷನ್ಸ್ ಕೊಟ್ಟಿದೆ ಕಂಪನಿ. ಯಾರಿಗ್ ಬೇಕಾದ್ರೂ ನಿಮ್ಮ ಫಂಡ್ ಅನ್ನ ನಿಮ್ಮ ಟೀಮ್ ಗೆ ಟ್ರಾನ್ಸ್ಫರ್ ಮಾಡಿ ನೀವು ಫೋನ್ ಪೇ ಹಣ ಹಾಕ್ಸ್ಕೊಳ್ಳಿ. ಅವ್ರಿಗೆ ಫಂಡ್ ನ 2,000 ಹಾಕ್ಸ್ಕೊಂಡು 2,000 ಫಂಡ್ ನ ಟ್ರಾನ್ಸ್ಫರ್ ಮಾಡಿ ಅವರು ಐಡಿಗಳಿಗೆ ಆಕ್ಟಿವೇಶನ್ ಮಾಡಕ್ಕೆ ಯೂಸ್ ಆಗುತ್ತೆ. ಸೊ ಕ್ಯಾಶ್ ವ್ಯಾಲೆಟ್ ಕೂಡ ಟ್ರಾನ್ಸ್ಫರ್ ಮಾಡ್ಬೋದು, ನೀವು ಫಂಡ್ ವ್ಯಾಲೆಟ್ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಹಾಗಾಗಿ ಎಲ್ಲರಿಗೂ ಈಸಿ ಆಗ್ತಕ್ಕಂಥ ಒಂದು ಪ್ಲಾನ್ ಮಾಡ್ಕೊಟ್ಟಿದೆ. ಈ ರೀತಿ ಕೂಡ ಎರಡನೇ ರೀತಿ ಕೂಡ ಇನ್ಕಮ್ ನ ಮಾಡ್ಕೋಬಹುದು. ಮೂರನೇದು ನೋಡಿದಾಗ ಇಲ್ಲಿ ಯಾರೇ ಜಾಯ್ನಿಂಗ್ ಆದಾಗ ಕಂಪನಿ 300 ರೂಪಾಯಿ ತಿಂಗಳಿಗೆ 300 ರೂಪಾಯಿ ರೀಚಾರ್ಜ್ ಕೊಡೋದು ಕಂಪನಿ. ಕೆಲವು ಲೀಡರ್ಗಳಿಗೆ ಓಕೆ, ಕೆಲವು ಲೀಡರ್ಗಳಿಗೆ ನಾಟ್ ಓಕೆ. ಯಾಕೆಂದಾಗ ಕೆಲವು ಲೀಡರ್ಗಳಿಗೆ 400 ರೂಪಾಯಿ ತನಕ ರೀಚಾರ್ಜ್ ಬೇಕಾಗುತ್ತೆ, ಕೆಲವು ಲೀಡರ್ಗೆ 350 ರೂಪಾಯಿ ರೀಚಾರ್ಜ್ ಬೇಕಾಗುತ್ತೆ. ಡಾಟಾ ಜಾಸ್ತಿ ಬೇಕು ಅನ್ನೋರಿಗೆ ಕಂಪನಿ ಹೇಳುತ್ತೆ, ಯಾರ ಹತ್ರ ಫಂಡ್ ಇದೆಯೋ ಅವ್ರಿಗೆ ಫೋನ್ ಪೇ ಮಾಡ್ಕೊಂಡು ಫಂಡ್ ನ ನಿಮ್ಮ ಫಂಡ್ ವ್ಯಾಲೆಟ್ಗೆ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳಿ. ಯಾರ ಹತ್ರ ಲೀಡರ್ ಹತ್ರ ಫಂಡ್ ಇದೆಯೋ ಅವ್ರಿಗೆ ಫೋನ್ ಪೇ ಮಾಡಿ. ಯಾರಿಗೆ ಅವಶ್ಯಕತೆ ಇದೆ ಅವರು ನಿಮ್ ಸೀನಿಯರ್ಗಳಿಗೆ 100 ರೂಪಾಯಿ ನಿಮ್ಮ ಫಂಡ್ ವ್ಯಾಲೆಟ್ಗೆ ಹಾಕ್ತಾರೆ. ಆ ಫಂಡ್ ವ್ಯಾಲೆಟ್ ಇಂದ ನೀವು ಮತ್ತೆ ನಿಮ್ಮ ರೀಚಾರ್ಜ್ ವ್ಯಾಲೆಟ್ಗೆ ಎವರಿ ಮತ್ತು 100 ರೂಪಾಯಿನ ಟ್ರಾನ್ಸ್ಫರ್ ಮಾಡ್ಕೊಬಹುದು. ಇನ್ಕಮ್ ವ್ಯಾಲೆಟ್ ಇಂದ ಬೇಕಾದ್ರೂ ಟ್ರಾನ್ಸ್ಫರ್ ಮಾಡ್ಕೊಬಹುದು, ಫಂಡ್ ವ್ಯಾಲೆಟ್ ಕೂಡ ಟ್ರಾನ್ಸ್ಫರ್ ಮಾಡ್ಕೊಬಹುದು. ಆ 300 + 100 400 ರೂಪಾಯಿ ಆಯ್ತು. ನೀವು 350 ರೀಚಾರ್ಜ್ ಮಾಡ್ಕೊಳ್ಳಿ, 379 ರೂಪಾಯಿ ತನಕ ರೀಚಾರ್ಜ್ ಮಾಡ್ಕೊಳ್ಳಿ. ನಿಮಗೆ ಸೇರಿದ ಸ್ನೇಹಿತರೆ ಈ ತರ ರೀಚಾರ್ಜ್ ಮಾಡ್ಕೊಂಡಾಗಲೂ ಕೂಡ ನಾವು 100 ರೂಪಾಯಿನ ಕ್ಯಾಶ್ ಫಂಡ್ ವ್ಯಾಲೆಟ್ ಟ್ರಾನ್ಸ್ಫರ್ ಮಾಡ್ಕೊಬಹುದು. ಇಲ್ಲಿ ಕೂಡ ಒಂದು ಇನ್ಕಮ್ ಮಾಡ್ಬೋದು. ಹೀಗಾಗಿ 3 ತರ ನಾವು ಇನ್ಕಮ್ ನ ಮಾಡಕ್ಕೆ ಕಂಪನಿ ನಮ್ಗೆ ಅವಕಾಶ ಕೊಟ್ಟಿದೆ ಸ್ನೇಹಿತರೆ. ಇದು ಯಾವ್ದು ಬರಲ್ಲ ಅನ್ನೋರು ಮಾತ್ರ ನೀವು ಅಕೌಂಟ್ಗೆ ವಿತ್ಡ್ರಾ ಕೊಟ್ಕೊಳ್ಳಿ. 115% ಕಟ್ ಆಗಿ ನಿಮ್ಮ ಅಕೌಂಟ್ಗೆ ದುಡ್ಡು ಬರುತ್ತೆ ಸ್ನೇಹಿತರೆ. ಇದು ಸಿಸ್ಟಮ್ ಸ್ನೇಹಿತರೆ. ಇದಾದ ನಂತರ ಕಂಪನಿ ಸೊ ಇದೆಲ್ಲ ಹೆಂಗ್ ನಡೆಸ್ತಾರೆ, ಯಾವ ರೀತಿ ನಡೆಸ್ತಾರೆ? 0% ಇಷ್ಟೆಲ್ಲ ಕೊಡಕ್ಕಾಗತ್ತಾ? 0 ಇನ್ವೆಸ್ಟ್ಮೆಂಟ್ ಅಲ್ಲಿ ಎಲ್ಲ ಇನ್ಕಮ್ ಕೊಡಕ್ಕಾಗತ್ತಾ ಅಂತ ಹೇಳಿ ಎಷ್ಟೋ ಕಂಪನಿಗಳು ಇವತ್ತು ತಲೆ ಕೆಡ್ಸ್ಕೊಂಡ್ಬಿಟ್ಟಿದೆ ಸ್ನೇಹಿತರೆ. ಅದಕ್ಕೆ ಕಂಪನಿ ಇದನ್ನ ಲಾಂಗ್ ಟರ್ಮ್ ನಡೆಸಬೇಕು ಅನ್ನೋ ಉದ್ದೇಶ ನಮ್ಮ MD ಒಂದೇ ಮಾತಾಡ್ತಾರೆ. ನಮ್ಮ ಕಂಪನಿಗೆ 1 ಐಡಿ ಬಂದ್ರು ನಡೆಸ್ತೀನಿ, 1 ಲಕ್ಷ ಐಡಿ ಬಂದ್ರು ನಡೆಸ್ತೀನಿ, 1 ಕೋಟಿ ಐಡಿ ಬಂದ್ರು ನಡೆಸ್ತೀನಿ ಅಂತ ಹೇಳಿ ಅವರು ಒಂದು ಧೈರ್ಯವಾಗಿ ಇವತ್ತು ಈ ಸಿಸ್ಟಮ್ ನ 1 ವರ್ಷ 6 ತಿಂಗಳು ನಡೆಸ್ತಾ ಬಂದಿದ್ದಾರೆ. ಇನ್ನು ಮುಂದಕ್ಕೆ ಎಷ್ಟು ವರ್ಷ ಬೇಕು ನಡೆಸ್ತೀನಿ ಅಂತ ಹೇಳಿ ಗಂಟಘೋಷವಾಗಿ ಹೇಳ್ತಾರೆ. ಆದ್ರೆ ಈ ಒಂದು ಧೈರ್ಯ ಅವರಿಗೆ ದೇವ್ರು ಕೊಟ್ಟಿರೋ ಒಂದು ಧೈರ್ಯ ಕೊಟ್ಟಿದ್ದಾರೆ ದೇವರು. ಆ ದೇವರೇ ಅವ್ರನ್ನ ನಾವು ಕಾಪಾಡ್ತಾ ಅಂತ ಹೇಳ್ತಾ, ಜೊತೆಗೆ ಇಲ್ಲಿ ಲಾಂಗ್ ಟರ್ಮ್ ನಡೀಲಿಕ್ಕೆ ಒಂದು ಕಂಡೀಷನ್ ಮಾಡಿದೆ ಕಂಪನಿ. ರೀಟಾಪ್ ಅಪ್ ಅಂತ ಒಂದು ವ್ಯವಸ್ಥೆಯನ್ನು ತಂದಿದೆ ಕಂಪನಿ. ಆ ರೀಟಾಪ್ ಅಪ್ ತಂದಿರೋದ್ರಿಂದಲೇ ಕಂಪನಿ ಒಂದು ಲಾಂಗ್ ಟರ್ಮ್ ನಿಲ್ಲಕ್ಕೆ ಒಂದು ಅವಕಾಶ ಆಗುತ್ತೆ. ಸೊ ಹಾಗಾಗಿ ರೀಟಾಪ್ ಅಪ್ ಅಂದ್ರೆ ಏನು ಅಂತ ಅಂದಾಗ ಇಲ್ಲಿ ಕೆಲವು ಪ್ರಾಡಕ್ಟ್ ಕಂಪನಿಗಳಲ್ಲಿ ರೀಪರ್ಚೇಸ್ ಮಾಡ್ತಾರೆ ಎವ್ರಿ ಮಂತ್. ಇಲ್ಲಿ ನಮ್ದು ಯಾವ್ದು ಕಂಡೀಷನ್ಸ್ ಇಲ್ಲ. 3 months ಒಂದ್ಸರಿ ನಿಮ್ಮ ಐಡಿನ ರೀಟಾಪ್ ಅಪ್ ಮಾಡ್ಕೊಳ್ಳಿ. ಹೆಂಗೆ? ಈಗ ಕಂಪನಿ ಸ್ಟಾರ್ಟಿಂಗ್ ಅಲ್ಲಿ ಜಾಯ್ನಿಂಗ್ ಆದಾಗ ನೀವಿಬ್ಬರು ರೆಫರ್ ಮಾಡಿದಾಗ 3 ತಿಂಗಳು ರೀಚಾರ್ಜ್ ಕೊಡುತ್ತೆ ಕಂಪನಿ. ನಿಮ್ ದುಡ್ಡಲ್ಲಿ ಕ್ಲಿಯರ್ ಆಗಿದೆ. 3 ತಿಂಗಳು ರೀಚಾರ್ಜ್ ಆಗೋದ್ಮೇಲೆ 4ನೇ ತಿಂಗಳು ರೀಚಾರ್ಜ್ ಎಲ್ಲಿ ಮಾಡ್ತೀರಾ ನೀವು? ಹಾಗಾಗಿ ಕಂಪನಿ 4ನೇ ತಿಂಗಳು ರೀಚಾರ್ಜ್ ಹೊರಗಡೆ ಹೋಗ್ಬೇಡಿ. ನಿಮ್ಗೆ ಇನ್ಕಮ್ ಬಂದಿದೆ, ನೀವು ಕ್ಯಾಶ್ ವಾಲೆಟ್ ತಗೊಂಡು ಕ್ಯಾಶ್ ವಾಲೆಟ್ ಇಂದ 500, ನಿಮ್ಮ ಫಂಡ್ ಇಂದ 500 ತಗೊಂಡು ನಿಮ್ಮ ಐಡಿನ ರೀಟಾಪ್ ಅಪ್ ಮಾಡಿ 1,000 ರೂಪಾಯಿ ಕೊಟ್ಟು ಮತ್ತೆ ಯಾವುದೇ ಕಂಡೀಷನ್ಸ್ ಇಲ್ಲ ನಿಮಗೆ 3 ತಿಂಗಳು ರೀಚಾರ್ಜ್ ಕೊಡ್ತೀನಿ ಕಂಪನಿ ಅಂತ ಹೇಳಿದೆ ಕಂಪನಿ. 3 ತಿಂಗಳು ರೀಚಾರ್ಜ್ ಕೊಡುತ್ತೆ. ಜೊತೆಗೆ ನೀವು ಸ್ಟಾರ್ಟಿಂಗ್ ಬಂದಾಗ ಲೆಫ್ಟ್ ರೈಟ್ ಜಾಯಿನ್ ಮಾಡಿದಿರಾ
ಅಲ್ಲಿ ಲೆಫ್ಟ್ ರೈಟ್ ಟೀಮ್ ಆಗಿದೆ ಆಲ್ರೆಡಿ. ಆ ಟೀಮ್ ಅಲ್ಲಿ ಇರ್ತಕ್ಕಂಥ ಲೆಫ್ಟ್ ರೈಟ್ ಅಲ್ಲಿ ಇರ್ತಕ್ಕಂಥವ್ರು ನಿಮ್ ತರನೇ ಅವರು ಕೂಡ ರೀಟಪ್ ಅಪ್ ಮಾಡ್ರೆ ಮತ್ತೆ ಜೋಡಿಗಿಂದ್ರು ಸಿಲ್ವರ್ ಬೋನಸ್ ಬರುತ್ತೆ ಸ್ನೇಹಿತರೆ. ಇದೆಲ್ಲ ಒಂದು ಅದ್ಭುತವಾಗಿ ಒಂದು ಪ್ಲಾನ್ ಮಾಡಿದರೆ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ನಾವೆಲ್ಲರೂ ಕೂಡ ಈ ಸಿಸ್ಟಮ್ ಅಲ್ಲಿ ಯೂಸ್ ಮಾಡ್ಕೊಂಡು ಡೆವಲಪ್ಮೆಂಟ್ ಆಗ್ಬೇಕಾಗಿದೆ. ನಾವೆಲ್ಲರೂ ಕೂಡ ಜೀರೋ ಇನ್ವೆಸ್ಟ್ಮೆಂಟ್ ಇಂದ ಲಕ್ಷಾಧಿಪತಿಯಾಗಿ ಕೋಟ್ಯಾಧಿಪತಿ ಆಗುವಂತ ಒಂದು ವ್ಯವಸ್ಥೆಯನ್ನ ನಮ್ಮ ಐವಿ ಪರ್ಪಸ್ ಕಂಪನಿ ಮಾಡ್ಕೊಟ್ಟಿದೆ. ಯಾರು ಧೈರ್ಯದಿಂದ ಮುನ್ನುಗ್ಗಿ ಕೆಲಸ ಮಾಡ್ತಾರೋ ಅವರೆಲ್ಲ ಕರೋಡ್ಪತಿಗಳು ಆಗ್ತಾರೆ ಅಂತ ಹೇಳ್ತಾ, ಜೊತೆಗೆ ಕಂಪನಿ ಆಫರ್ ಕೊಟ್ಟಿದ್ದು ನಮ್ಗೆ ಬಂಪರ್ ಆಫರ್ ಅಂತ ಹೇಳಿ ಒಂದು ಧಮಕ ಕೊಟ್ಟಿದ್ದು ಸ್ನೇಹಿತರೆ. ಆ ಧಮಕದಲ್ಲಿ ನಾನು ನೋಡೋದಾದ್ರೆ ಇವತ್ತು ಜುಲೈ 15ಕ್ಕೆ ಲಾಸ್ಟ್ ಆಗಿತ್ತು. ಮತ್ತೆ ಕಂಪನಿ ನಮ್ಗೆ ಎಕ್ಸ್ಟೆಂಡ್ ಮಾಡಿದೆ. ಈ ತಿಂಗಳು 31ನೇ ತಾರೀಕಿದ್ದಾಗ ನಮ್ಗೆ ಎಕ್ಸ್ಟೆಂಡ್ ಮಾಡ್ಕೊಂಡಿದೆ ಸ್ನೇಹಿತರೆ. ಸೊ ಅದನ್ನ ಇವತ್ತೆಲ್ಲರೂ ಯೂಸ್ ಮಾಡ್ಕೊಂಡು ಈ ಒಂದು ಸಿಸ್ಟಮ್ಗೆ ಲಕ್ಕಿ ಡ್ರಾ ಅಂತ ಹೇಳಿ ಆ ಲಕ್ಕಿ ಡ್ರಾ ಕೊಟ್ಟಿದೆ ಕಂಪನಿ, ಅದನ್ನ ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಖಂಡಿತ ಎಲ್ಲರೂ ಕೂಡ ನಾವು ಸಕ್ಸಸ್ ಆಗ್ಬೋದು. ಆ ಲಕ್ಕಿ ಡ್ರಾ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಅಂದಾಗ ಆಲ್ರೆಡಿ ಲಕ್ಕಿ ಡ್ರಾ ನೋಡಿದೀವಿ ನೀವು. ಆ ಲಕ್ಕಿ ಡ್ರಾ ಏನಪ್ಪಾ ಅಂದಾಗ ಸೊ ಈಗ ಆಲ್ರೆಡಿ ಕಂಪನಿ ಈ ತಿಂಗಳು 31ನೇ ತಾರೀಕಿಂದ ಜುಲೈ 31 ತನಕ ಕಂಪನಿ ಮೆಗಾ ಲಕ್ಕಿ ಡ್ರಿಪ್ ನ ಕೊಟ್ಟಿದೆ ಕಂಪನಿ. ಇಲ್ಲಿ ಜಾಯ್ನಿಂಗ್ ಆದ್ರೆ ಸಾಕು, ಯಾರೆಲ್ಲ ಜಾಯ್ನಿಂಗ್ ಆಗ್ತಾರೆ ಎಲ್ಲ ಲಕ್ಕಿ ಡ್ರಿಪ್ ಬರ್ತಾರೆ. ಇದಕ್ಕೋಸ್ಕರ ಎಕ್ಸ್ಟ್ರಾ ಅಮೌಂಟ್ ನೀವು ಪೇ ಮಾಡಂಗಿಲ್ಲ. ನೀವು ಜಾಯ್ನಿಂಗ್ ಆದ್ರೆ ಸಾಕು. ಜಾಯ್ನಿಂಗ್ ಏನ್ ಕೊಡ್ಬೇಕು ಕಂಪನಿ ಎಲ್ಲ ಬೆನಿಫಿಟ್ ಕೊಟ್ಟು ಇದನ್ನ ಫ್ರೀ ಮಾಡಿಕೊಟ್ಟಿದೆ ನಮ್ಗೆ. ಮೊದಲನೇ ಬಹುಮಾನ ಲಕ್ಕಿ ಡ್ರಿಪ್ ಅಲ್ಲಿ 150 ಜನ 25 ಲಕ್ಷ ರೂಪಾಯಿ ವರ್ತ್ ಇರ್ತಕ್ಕಂಥದ್ದು ಮೊದಲನೇ ಬಹುಮಾನ ಕಾರು. ಅದೇ ತರ ಎರಡನೇ ಬಹುಮಾನ ಬುಲೆಟ್, ಮೂರನೇ 10 ಗ್ರಾಮ್ ಗೋಲ್ಡ್, 4ನೇ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಎಲ್ಇಡಿ ಈ ಸ್ಕೂಟಿ, 5ನೇ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 5 ಗ್ರಾಮ್ ಗೋಲ್ಡ್, 6ನೇ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ರೆಫ್ರಿಜರೇಟರ್ಸ್. ಟೋಟಲ್ ನಿಮ್ಗೆ 7ನೇ ಪ್ರೈಸ್ ಬಂದ್ಬಿಟ್ಟು ಸಿಟಿ ಪ್ರವಾಸ 1 ನೈಟ್ 2 ಡೇಸ್. 8ನೇ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಎಲ್ಇಡಿ ಟಿವಿ 32 ಇಂಚಸ್. ಸೊ 9ನೇ ಪ್ರೈಸ್ ಬಂದ್ಬಿಟ್ಟು 3 ಜಾರಿ ಇರ್ತಕ್ಕಂಥ ಮಿಕ್ಸರ್ ಗ್ರೈಂಡರ್. ಅದೇ ರೀತಿ ನಿಮ್ಗೆ 10ನೇ ಪ್ರೈಸ್ ಬಂದ್ಬಿಟ್ಟು 3 ಲೀಟರ್ ಕುಕ್ಕರ್ ಸ್ನೇಹಿತರೆ. ಹೀಗಾಗಿ ಇಲ್ಲಿ 150 ಜನಕ್ಕೆ ಮಾತ್ರ ಲಕ್ಕಿ ಡಿಪ್ಪಿದೆ. ಯಾರೆಲ್ಲ ಜಾಯ್ನಿಂಗ್ ಆಗ್ತಿರೋ ನಿಮ್ಮ ಅದೃಷ್ಟನ ಪರೀಕ್ಷೆ ಮಾಡ್ಕೊಳ್ಳಿ. ನೀವು ಒಂದ್ ಸ್ವಲ್ಪ ಜಾಯ್ನಿಂಗ್ ಆದ್ರೆ ಸಾಕು, ಆಟೋಮೆಟಿಕ್ ಈ ಬೆನಿಫಿಟ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಎಲ್ಲರೂ ಬೇಗ ನಿಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡು ಈ ಸಿಸ್ಟಮ್ ಎಲ್ಲರನ್ನು ಜಾಯಿನ್ ಮಾಡಿ ಖಂಡಿತ ಕೂಡ ಲಕ್ಕಿ ಡಿಪ್ ನ ನೀವು ಕೂಡ ಪರೀಕ್ಷೆ ಮಾಡ್ಕೊಳ್ಳಿ ನಿಮ್ಮ ಲಕ್ಕಿನ ಅಂತ ಹೇಳ್ತಾ, ಜೊತೆಗೆ ಇಷ್ಟೆಲ್ಲ ಕಂಪ್ನಿ ಒಂದು ಆಫರ್ ಕೊಟ್ಟು ಜೊತೆಗೆ ಕಂಪ್ನಿ ಬೇಕಾದಷ್ಟು ಅಡಿಷನಲ್ ಆಗಿ ಇನ್ನೂ ಒಂದು ಎಕ್ಸ್ಟ್ರಾ ಬೆನಿಫಿಟ್ ಕೊಟ್ಟಿದೆ. ಏನಪ್ಪಾ ಎಕ್ಸ್ಟ್ರಾ ಬೆನಿಫಿಟ್ ಅಂದಾಗ ಕೋರ್ ಕಮಿಟಿ ಮೆಂಬರ್ ಆಗಿದೆ. ಕೋರ್ ಕಮಿಟಿ ಮೆಂಬರ್ಸ್ ಇನ್ನೂ 10 ಜನ ಬೇಕು. ಅದು ಬೆನಿಫಿಟ್ ಚೆನ್ನಾಗಿದೆ. ಅದೆಲ್ಲ ಲೀಡರ್ ಕೂಡ ತಿಳ್ಕೊಂಡು ನಿಮ್ಮ ಲೀಡರ್ ತಿಳ್ಕೊಳ್ಳಿ. ಜೊತೆಗೆ ಫಂಡ್ ರಾಯಲ್ಟಿ ಅಚೀವರ್ಸ್ ಅಂತ ಕೊಟ್ಟಿದೆ. ಇನ್ನೂ ಕೂಡ 50,000 ಇದೆ, 1 ಲಕ್ಷ ಇದೆ, ಅದಕ್ಕೂ ಕೂಡ ಬರ್ಬೋದು. ಜೊತೆಗೆ ಸ್ಟೇಟ್ ಕಮಿಟಿ ಮೆಂಬರ್ಸ್ ಅಂತ ಅದು ಕೂಡ ಇದೆ. ಇವೆಲ್ಲ ಆಫರ್ಗೂ ಕೂಡ ನೀವು ಎಲಿಜಿಬಿಲಿಟಿ ಆಗ್ಬೋದು ಅಂತ ಹೇಳ್ತಾ, ಇಷ್ಟೊತ್ತು ನಂಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ನಾನು ಹೊಂದಿಸ್ತಾ ಮುಂದಿನ ಒಂದು ಕಾರ್ಯಕ್ರಮವನ್ನ ನಮ್ಮ ಓಟು ಜಗನ್ನಾಥ್ ಸರ್ ಸರ್ ಧನ್ಯವಾದಗಳು. ತುಂಬಾ ಅದ್ಭುತ ಎಕ್ಸಲೆಂಟ್ ಆಗಿ ಒಂದು ಪ್ಲಾನ್ ಪ್ರೆಸೆಂಟೇಶನ್ ಜೊತೆಗೆ ಪ್ರತಿಯೊಂದು ವಿಷಯ ಕೂಡ ಸರ್ ಪ್ರತಿದಿನ ಕೂಡ ಪ್ರತಿಯೊಬ್ಬರಿಗೂ ಮನದಟ್ಟ